योदयस्थितिलयोन्नयतिप्रदाय ज्ञानप्रदाय विबुधासुरसंहारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं मुहुमाद्यवीशं वन्दे भवघ्नमरासुरसिद्धं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। धर्मक्षेत्रे कुरुक्षेत्रे समवेतायुः समः मामकाः पाण्डवाश्चैव किमकुर्वत् देवं नारायणं नत्वा सर्वदोषविवर्जितं परिपूर्णं गुरुंश्चान्वितार्थं वक्ष्यामि देशम्। समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। गुणगणनिलयं पतिं रमायाः जगदघदहनं च वासवीसूनुं मुनिकुलतिलकं च पूर्णबोधं गुरुमपि परमं गुरुं च मे नारायणं लक्ष्मीनारायणं नत्वा पूर्णबोधादिकान् गुरून् कुर्मः श्रीकृष्णगीतायाः भाष्यात्युक्तार्थसंग्रह। ಯಾವುದಾಯ್ತು? ಜ್ಞಾನಯಜ್ಞೇನ ದೇಶಾಚೈತ್ಯಾದಯೋ ನೃಪಾಃ ಅದಾಗಬೇಕಿತ್ತು. ಇದೆಲ್ಲ ಅದಾಗಬೇಕು. ಚೈತ್ಯ ಅಂದರೆ ಶಿಶುಪಾಲ ಮೊದಲಾದವರೆಲ್ಲ ದ್ವೇಷದಿಂದಲೇ ಮುಕ್ತಿ ಹೋದ್ರು ಅಂತಿದೆ. ನೀವು ಭಕ್ತಿ ಮಾಡಬೇಕು ಅಂತ ಹೇಳ್ತೀರಲ್ಲ, ಭಕ್ತಿ ಯಾತಕ್ಕೆ ಬೇಕು ಅಂತ ಪ್ರಶ್ನೆ. ಈಗ ದೇವರನ್ನ ದ್ವೇಷ ಮಾಡಿದವರು ಮುಕ್ತಿ ಹೋಗಿರೋ ದೃಷ್ಟಾಂತ ಇರಬೇಕಾದ್ರೆ ಭಕ್ತಿನೇ ಯಾಕೆ ಮಾಡಬೇಕು? ಈ ವಾದ ಇದೆ ಕೆಲವರಲ್ಲಿ. ಏನಾದರೂ ದೇವರ ಹೆಸರೇ ಭಕ್ತಿ, ಯಾವ ಕಾರಣದಿಂದ ಮಾಡಿದ್ರು ಕೂಡ ಮುಕ್ತಿ ಅಂತ ಹೇಳಿ ವಾದ ಇದೆ. ಸುಮ್ಮನೆ ಖಂಡನೆ ಮಾಡ್ತಾ ಇಲ್ಲ ಆಚಾರ್ಯ. ವಾಕ್ಯ ತಪ್ಪಾ ತಿಳ್ಕೊಂಡವ್ರಿಗೆ ಆ ಭಾವನೆ ಬರುತ್ತೆ. ತಾತ್ಪರ್ಯ ಹೇಳ್ತಾರೆ ಹಾಗಲ್ಲ. ಇತ್ಯಾದಿತು ಭಗವತೋ ಭಕ್ತಿ ಪ್ರಿಯತ್ವ ಜ್ಞಾಪನಾರ್ಥಂ. ಇದು ಹೇಳಿರೋದು ಯಾತಕ್ಕೆ? ಭಗವಂತ ಭಕ್ತ ಪ್ರಿಯ ಅಂತ ತಿಳಿಸೋದು ಒಂದು ಉದ್ದೇಶ. ನಿತ್ಯ ಧ್ಯಾನ ಸ್ತುತ್ಯರ್ಥಂಚ, ನಿತ್ಯ ಧ್ಯಾನ ಸ್ತುತಿ ಮಾಡೋದಕ್ಕೋಸ್ಕರ ಅವರು ಬೇರೆ ದೃಷ್ಟಿಯಿಂದ ಅಲ್ಲ. ಸ್ವಭಕ್ತಸ್ಯ ಕದಾಚಿತ್ ಶಾಪಫಲಾದ್ ದ್ವೇಷಿಣೋಪಿ ಭಕ್ತಿಫಲಮೇವ ಭಗವಾನ್ ದದಾತೀತಿ. ಇದು ಮುಖ್ಯವಾದ ತಾತ್ಪರ್ಯ ಏನು ಅಂದರೆ, ಮೂಲತಃ ಅವರು ಭಗವದ್ಭಕ್ತರು, ಜಯ ವಿಜಯರು. ಅವರು ಅನೇಕ ಒಂದು ಮಾಡಿದ ತಪ್ಪಿನಿಂದಾಗಿ ಶಾಪಕ್ಕೆ ಒಳಗಾಗಿ ಬಿಟ್ಟು ದ್ವೇಷಗಳಾಗಿ ಕೊಟ್ಟೋ ಪ್ರಸಂಗ ಬಂತು. ಪರಮಾತ್ಮ ಅದನ್ನು ಕ್ಷಮಿಸಿದ. ಈ ಭಾಗ ಹೇಳ್ತಿದ್ದಾರೆ, ಅಯೋಗ್ಯನ ಉದ್ಧಾರ ಮಾಡಿದ ಕಥೆ ಅಲ್ಲ ಅದು. ಸರಿಯಾಗಿ ತಿಳ್ಕೊಂಡಿರ್ಬೇಕು. ಯೋಗ್ಯ ಒಬ್ಬ ತಪ್ಪು ಮಾಡಿದರೆ ಭಗವಂತ ಕ್ಷಮಿಸ್ತಾನೆ. ಕ್ಷಮೆ ಕೇಳಿಕೊಂಡಾಗ ಅದು ಇಂಪಾರ್ಟೆಂಟ್. ಕ್ಷಮೆ ಕೇಳಿದ್ರೆ ಕ್ಷಮಿಸಿದರೆ ಇವರಿಗೂ ಅರ್ಥ ಇಲ್ಲ, ಅವರಿಗೂ ಅರ್ಥ ಇಲ್ಲ. ದುರ್ಯೋಧನ ಕ್ಷಮಿಸಿದ್ರೆ ನನ್ನ ಯಾಕೆ ಕ್ಷಮಿಸಿರಿ ಅಂತ ಕೇಳೋಬೇಕು. ಅವನು ಅರ್ಥ ಆಯ್ತಾ? ನೀನು ಕ್ಷಮೆ ಬೇಕಾಗಿಲ್ಲ ಅಂತ ಹೇಳ್ತಾನೆ. ಯಾಕಂದ್ರೆ ಅವನಿಗೆ ಅಂತ ದುಷ್ಟರಿದ್ದಾರೆ. ಅದು ಅಂಥವ್ರಿಗೆಲ್ಲ ಕ್ಷಮೆ ಇಲ್ಲ. ಸ್ವರೂಪತಃ ಭಕ್ತ. ಅದಕ್ಕೆ ನಮಗೆ ಅಂತ ನಮಗೆ ಗೊತ್ತಿರಬೇಕಾಗಿಲ್ಲ, ಯಾರಿಗೆ ಗೊತ್ತಿರಬೇಕಂತ ದೇವರಿಗೆ ಗೊತ್ತು ಮಾಡಿದ್ದ. ಜಡ್ಜ್ಮೆಂಟ್ ಕೊಡೋನಿಗೆ ಡಾಕ್ಯುಮೆಂಟ್ ಕೊಡು, ನಮಗೆಲ್ಲ ಯಾಕೆ ಡಾಕ್ಯುಮೆಂಟ್ ತೋರಿಸ್ತಾರೆ? ಅಲ್ಲೇ ಯಾಕೆ ಅವ್ರು ಜಡ್ಜ್ಮೆಂಟ್ ಅಷ್ಟೇ ನೋಡ್ಬೇಕೆ ಹೊರತು ಅವ ನಮಗೆ ಯಾವ ಇಲ್ಲ, ಅವಕಾಶ ಇಲ್ಲ, ಅಲ್ಲಿ ನೋಡಕ್ಕೆ ಬರೋದಿಲ್ಲ. ಸೊ ದೇವರಿಗೆ ಗೊತ್ತದು, ಸರ್ವಜ್ಞ. ಆತ ಉದ್ಧಾರ ಮಾಡೋದು. ಅದು ಉದ್ಧಾರ ಮಾಡಿದಾರೆ ಅಂದರೆ ಕಾರಣ ಇದೆ. ಅದನ್ನ ಅರ್ಥ ಮಾಡ್ಕೊಡೋದು ಬಿಟ್ಟು ದ್ವೇಷದಿಂದನೂ ಮುಕ್ತಿ ಅಂತ ಅಪಾರ್ಥ ಮಾಡಿಕೊಡಬಾರ್ದು ಅಂತ ಹೇಳಿ. ಹೌದು. ಅಲ್ಲ ಹೇಳ್ತೀರಿ ಕೇಳಿ, ಅದೇ ಸುಳ್ಳು. ಮೊದಲು ಆಪ್ಷನ್ ಕೊಟ್ಟಿಲ್ಲ. ಇವ್ರ ಕತೆ ಹರಿಕತೆಯಲ್ಲಿ ಹೇಳ್ತಾರೆ ಹೊರತು ಆಕ್ಚುಲಿ ಮೂರದಲ್ಲಿಲ್ಲ. ಸತ್ಯ ಹೇಳಿ ಶಾಪ ಕೊಟ್ಟಿದ್ದಷ್ಟೇ ನಡೆದಿತ್ತು ಅಷ್ಟೇ ಹೊರತು ಇದೆಲ್ಲ ಇಲ್ಲ. ಆಪ್ಷನ್ ಕೊಟ್ಟಿಲ್ಲ. ಅದು ಶಾಪ ಆಪ್ಷನ್ ಕೊಟ್ರೆ ಶಾಪಕ್ಕೆ ಅರ್ಥ ಇಲ್ಲ. ಅವರು ಅರ್ಥ ಆಯ್ತಾ ನಿಮಗೆ? ಆಪ್ಷನ್ ಯಾಕೆ ಕೊಡ್ತಾರೆ ಅದನ್ನ? ಮುಂದೆ ಕತೆ ಇವರೇ ಏನೋ ಇಂಟ್ರೆಸ್ಟಿಂಗ್ ಮಾಡ್ತೀವಿ ಅಂತ ಹೊರಟ್ಬಿಡ್ತಾರೆ. ಸರಿ. ಆಮೇಲೆ ಆ ವಾಕ್ಯ ಸೇರಿಸಕ್ಕೆ ಶುರು ಮಾಡ್ತಾರೆ. ಮುಖ್ಯ ಭಾಗವತ ಪುರಾಣಗಳು ಆಚಾರ್ಯ ನಿರ್ಣಯ ಎಲ್ಲೂ ಬರದಿಲ್ಲ ಆದ್ಮೇಲೆ ನಾವು ಸುಳ್ಳು ಕಥೆಗಳು. ಮತ್ತೆ ಅದು ಕಾರಣನೇ ಇಲ್ಲ. ಸೊ ನೀವು ಪ್ರಶ್ನೆಗದ ಅವಕಾಶ ಹೊರಟೋಯ್ತಾಗ ಭಗವಾನ್ ದದಾತಿ. ಇದರಿಂದ ನಾವೇನ್ ಮಾಡ್ಕೋಬೇಕು ಅಂದ್ರೆ, ನಮ್ಮನ್ನು ದೇವರು ಕ್ಷಮಿಸ್ತಾನೆ ಅಂತ ಅಲ್ಲ, ಭಕ್ತರನ್ನು ಕ್ಷಮಿಸ್ತಾನೆ ಅಂತ. ಮೊದಲು ಭಕ್ತರಾಗಬೇಕು ಅಂತ ಅರ್ಥ. ಭಕ್ತ ಇವತ್ತು ಸ್ಕಾಲರ್ಶಿಪ್ ಕೊಡೋದೆಲ್ಲ ಯಾವೆಲ್ಲ ಅಡ್ಮಿಷನ್ ಆದ್ಮೇಲೆ ಅಪ್ಲಿಕೆಂಟ್ಗೆಲ್ಲ ಕೊಡ್ಲಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅಪ್ಲಿಕೆಂಟ್ಸ್ ಹೊರತು ಏನಲ್ಲ, ಭಕ್ತರಂತ ಕನ್ಫರ್ಮ್ ಆಗಿ ಜೋರಾಗಿ ಹೇಳಿದ್ರೆ ಅಲ್ಲ ಕನ್ಫರ್ಮ್ ಆಗ್ಬೇಕಾಗುತ್ತೆ ಹೊರತು ಭಕ್ತರು ಸೇರ್ಕೊಳ್ಳೋದು ಸೇರಿ ಎಷ್ಟು ಜನಕ್ಕಿದೆ ಹೇಳೋದಾದ್ರೆ.
ಭಕ್ತ ಹೇಗಿರ್ಬೇಕಾದ್ರೆ ರಕ್ಷಣೆ ಮಾಡಿದೆಯಾ ಇಲ್ಲ, ಗೊತ್ತಾಯ್ತಾ? ಅದು ತಪ್ಪು. ಫಲಾಪೇಕ್ಷೆಯ ಭಕ್ತರೇ ಹೊರತು ಫಲ ನಿರಪೇಕ್ಷೆಯ ಭಕ್ತರಲ್ಲ. ಫಲಾಪೇಕ್ಷೆಯಲ್ಲೂ ಕೂಡ ಕ್ಷುದ್ರ ಫಲಗಳು, ಯಾರೋ ದೊಡ್ಡ ದೊಡ್ಡ ರೀತಿಯ ಫಲಗಳಲ್ಲ, ತೀರ ಚಿಕ್ಕ ಪುಟ್ಟ ಫಲಗಳಿಗೋಸ್ಕರ ಬಿಟ್ಟು ಬಸ್ ಸರಿಯಾಗಿ ಬಿಟ್ಟು ಶ್ರಮ ಹೇಳು. ಅದೇ ದೇವ್ರನ್ನ ಬಸ್ ಹುಡುಕೊಡ್ಬೇಕಾಗಿದ್ರೆ ದೇವ್ರನ್ನ ಏನು ಮಾಡ್ಕೊಂಡಾಗತ್ತೆ, ಅದರಿಂದ ಸರ್ವೆಂಟ್ ಅಂತ ತಿಳ್ಕೊಂಡಾಗ ದೇವ್ರ ಅದು ತರ್ಕೊಂಡು ಇದು ತರ್ಕೊಂಡು ಅಂತ ಕೇಳಿದ್ರೆ ಅಟೆಂಡರ್ ದೇವರಾಗಿದ್ರೆ ಗೊತ್ತಾಯ್ತು. ಆದರೆ ದೇವ್ರನ್ನ ಎಷ್ಟು ಚೀಪಾಗಿ ನೋಡ್ತೀವಿ ಅಂತ ಅರ್ಥ ಆಗ್ತದೆ. ಅದಕ್ಕೆ ದೇವ್ರಿಗೆ ಏನು ದೊಡ್ಡವ್ರನ್ನ ಸಾಮಾನ್ಯ ತಂದ್ಕೊಂಡು ಹೇಳಕ್ಕಾಗತ್ತಾ? ಅಲ್ಲಿಂದ ತಂದ್ಕೊಂಡಿರಂಗೆ ಅಂತ ಹೇಳಕ್ ಬರುತ್ತಾ? ಸಾಧ್ಯ ಇಲ್ಲ. ತಪ್ಪ ಹೊಲಕ ಏನು ಹೋಗಬಾರ್ದು ಅಂತ ಹೇಳ್ತೇನೆ. ಅದಕ್ಕೆ ಅವ್ರು ಹೇಳ್ತಾರೆ ದೇವ್ರು ಕೇಳಿದ್ರು ಕೇಳೋ ಹಕ್ಕು ನಮಗಿಲ್ಲ. ದೊಡ್ಡವ್ರು ಏನೋ ಕೇಳ್ತಾರೆ, ಅದನ್ನು ನಾವು ದುರುಪಯೋಗ ಮಾಡ್ಕೊಂಡು ಹೋಗ್ಬಾರ್ದು. ಸ್ವಾಮಿ ನೀವೇನೇ ಕೇಳ್ತಾರೆ ತಗೊಳ್ಳೋ ಹಕ್ಕು ನಮಗಿಲ್ಲ ಅಂತ ಹೇಳೋದಿಲ್ಲ. ಆ ವಿನಯ ಇರೋದು. ಅಲ್ಲಿವರೆಗೂ ಭಕ್ತತ್ವ ಪ್ರೂವ್ ಆಗೋದಿಲ್ಲ. ಅದರಿಂದ ಅದನ್ನ ನಮ್ಮ ತಪ್ಪು ಕ್ಷಮಿಸ್ತಾನೆ ಅಂತ ಅಲ್ಲ, ಅದಕ್ಕೆ ತಪ್ಪೇ ಫಸ್ಟ್ ಮಾಡಬಾರ್ದು. ಮಾಡಿದ್ರೆ ತಕ್ಷಣ ಏನು ಮಾಡ್ಬೇಕಾದ್ರೆ ದೇವರು ಕ್ಷಮಿಸಿದ್ದಾನೆ ಅಂತ ತಿಳ್ಕೊಳ್ಳೋಕ್ಕೂ ಹೋಗ್ಬಾರ್ದು, ಪನಿಷ್ಮೆಂಟ್ ತಯಾರಾಗಬೇಕು. ಅಹಂ ಕ್ರತುರಹಂ ಯಜ್ಞ ಸ್ವಥಾಹಂ ಅಹಂ ಔಷಧಂ, ಅದು ಮುಂದಕ್ಕೆ ಹೋಯ್ತು. ಮುಂದಿದೆ ಇಲ್ಲಿ ಇತ್ಯಾದಿ. ಅಲ್ಲ ಭಕ್ತರು ಅಂತ ಯಾಕೆ ಗೊತ್ತೋದು? ಹಿಂದಿನ ಕಥೆ ಹೇಳಿದ್ದಾರಲ್ಲ, ಭಕ್ತ ಏವ ಹೀತೆ ಪೂರ್ವಂ ಶಿಶುಪಾಲಾದಯ. ಅದು ಸ್ವಾರಸ್ಯ. ನೇರ ಪ್ರಶ್ನೆ ಧರ್ಮರಾಜ ಕೇಳೋದು. ಯಾವಾಗ ಶಿಶುಪಾಲ ಕೃಷ್ಣ ಕೊಲ್ತಾರೆ ತಕ್ಷಣ ಶಿಶುಪಾಲದ ಕೃಷ್ಣನ ದೇಹದಲ್ಲಿ ಸೇರ್ಕೊಂಡ್ರು. ಆಗ ನಾನು ಪ್ರಶ್ನೆ ಕೇಳಿದ್ವಿ, ಇದೇನಿದು ಎಂಥ ಅಯೋಗ್ಯ ಇವನು, ಇಟ್ಟು ಹೊಟ್ಟೆ ಸೇರೋದು ಉದ್ಧಾರ ಮೋಕ್ಷಕ್ಕೆ ಹೋದು ಹೇಗೆ ಹೋಗ್ತಾನೆ ಅಂತ ಕೇಳಿದಾಗ ಅಲ್ಲೇ ಕಥೆ ಹೇಳ್ತಾರೆ. ಇವನು ಮೂಲತಃ ಜಯವಿಜಯರು. ಭಾಗವತಲ್ಲೇ ಬಂದೋಗ್ಬಿಟ್ಟಿದೆ ಕಥೆ. 3ನೇ ಸ್ಕಂದದೊಳಗೆ ಅದು ಬಂದಿದೆ, 4ನೇ ಸ್ಕಂದಲ್ಲಿ ಎಕ್ಸ್ಪ್ಲೇಷನ್ ಬಂದಿದೆ. ಆದ್ದರಿಂದ ಪ್ರಶ್ನೆಗೆ ಅವಕಾಶನೇ ಇಲ್ಲ. ಭಕ್ತ ಏವ ಹಿತೆ ಪೂರ್ವಂ ಶಿಶುಪಾಲಾದಯ ಶಾಪಬಲಾದೇವ ಚ ದ್ವೇಷಿಣಃ. ಅವರು ದ್ವೇಷಕ್ಕೆ ಒಂದು ಕಾರಣ ಇತ್ತು, ಏನದು? ಔಪಾಧಿಕ. ದ್ವೇಷ ಎಂಬುದು ಔಪಾಧಿಕ, ಭಕ್ತಿ ಎಂಬುದು ಸ್ವಾಭಾವಿಕ. ದುಷ್ಟರಿಗೆ ದ್ವೇಷ ಸ್ವಾಭಾವಿಕ, ಭಕ್ತಿ ಔಪಾಧಿಕ. ಎಲ್ಲಿ ಭಕ್ತಿ ತೋರಿಸ್ತಾ ಕಾಡುತ್ತೆ ದುರ್ಯೋಧನ? ಸಹಾಯ ಕೇಳಕ್ಕೆ ಬಂದ, ಹೋದಲ್ಲ ಅರ್ಜುನ ಜೊತೆ ಬಂದ ಅಂತ ಏನರ್ಥ? ಈಗ ಅರ್ಜುನ ಬಂದ ಅಂತ ಅಲ್ಲಿ ಏನು ಬೇಕಾಗಿದೆ ಅವರಿಗೆ? ಈಗ ನಾಟಕ ಬೇಕಾಗಿದೆ, ಭಕ್ತಿ ನಾಟಕ ಮಾಡಬೇಕಾಗಿದೆ. ಅಂದರೆ ಅಲ್ಲಿ ಭಕ್ತಿ ನಿಜವಾದ ಭಕ್ತಿ ಅಲ್ಲ, ಔಪಾಧಿಕ. ಇವ್ರು ನಿಜವಾದ ದ್ವೇಷ ಅಲ್ಲ, ಔಪಾಧಿಕ ದ್ವೇಷ. ಆದ್ದರಿಂದ ಅದು ಕ್ಷಮಿಸೋದ್ರಲ್ಲಿ ಅರ್ಥ ಇದೆ. ಸ್ವಾಭಾವಿಕ ತಪ್ಪನ್ನು ಕ್ಷಮಿಸೋದು ಸಾಧ್ಯ ಇಲ್ಲ. ಅದಕ್ಕೆ ದುರ್ಯೋಧನಾದಿಗಳನ್ನು ಕ್ಷಮಿಸ್ಲಕ್ಕೆ ಹೋದ ಧರ್ಮರಾಜ. ತಪ್ಪು ಅಂತ ಹೇಳಿದ್ವಿ, ನಾವು ಕ್ಷಮಿಸಬಾರ್ದು ಅವ್ರನ್ನ ಅಂತ ಹೇಳಿ. ಅರ್ಥ ಆಯ್ತಾ? ಇವ್ರಿಗೆ ಕ್ಷಮಿಸೋದು ತಪ್ಪನ್ನು ಸ್ವಲ್ಪ ಎಷ್ಟಿದೆ ನೋಡಿ. ಕ್ಷಮೆ ಧರ್ಮನೂ ಹೌದು, ಕ್ಷಮೆ ಅಧರ್ಮನೂ ಹೌದು. ಯಾರು ಕ್ಷಮೆಗೆ ಅರ್ಹರು ಅವ್ರನ್ನ ಕ್ಷಮಿಸಿದ್ರೆ ಅದು ಗುಣ. ಅನರ್ಹರನ್ನು ಕ್ಷಮಿಸೋದೇನದು ಪಾಪಕ್ಕೆ ಭಾಗಿಯಾಗ್ತಾರೆ. ಇವನು ಕೂಡ ಶೇರ್ ಮಾಡ್ಕೊಂಡಾಗ ಹಾಗೆ ಸತ್ಯಕ್ಕೆ ಬೆಲೆ ಏನಾಗಿದೆ. ಅರ್ಥ ಆಯ್ತಾ? ನಾವೆಲ್ಲ ಮಾತಾಡ್ತೇವೆ, ಅನುಷ್ಠಾನಕ್ಕೆ ತರಬೇಕು, ಆಗ ಅದಕ್ಕೆ ಮಹತ್ವ ಬರ. ಇವತ್ತು ಆ ಪಾಸ್ಪರ್ಗ ನಡೀಲಿಲ್ಲ. ಜಯತೀರ್ಥ ಬೈದ್ರೆ ಏನು ಬಂದಾಗಾಯ್ತು? ಈಗ ಯಾವ ಬಾಯಿ ಬಂದ ಬೈದ್ರೆ ರೆಸ್ಪಾಂಡ್ ಮಾಡಿ ಏನಿರ್ತದೆ? ಭಕ್ತರೊಂದು ಹೆಂಗೆ ಕರ್ಕೊಂಡೋದಾಗ ಭಕ್ತರೊಂದು ಕರ್ಕೊಂಡೋದು ಹೇಗೆ? ಈಗ ಆ ಥರ ದೃಷ್ಟಾಂತ ಕೊಡ್ತಾರೆ. ಒಬ್ಬ ಯಾರೋ ತಮ್ಮ ಗುರುಗಳು ಬೈದ, ಸಿಕ್ಕಾಪಟ್ಟೆ ಸಿಟ್ಟು ಬಂತವ್ರಿಗೆ. ಕೋಪ ಕೆಟ್ಟದ್ದು, ಆದರೆ ಗುರುಭಕ್ತಿಯಿಂದಾಗಿ ಬಂದ ಸಿಟ್ಟು ಒಳ್ಳೇದು. ಆ ಸಿಟ್ಟು ಬರದ ಹೋದ್ರೆ ದೋಷ ಆಗೋದು. ಇದೆಲ್ಲ ಯಾತಕ್ಕೆ ಹೇಳಿದ್ದ? ದೃಷ್ಟಾಂತ ಕೊಟ್ಟಕ್ಕೆ ಹೇಳಿದ್ದ ಅಷ್ಟೇ ಹೊರತು ಬೇರೆ ಅಲ್ಲ. ನಾವು ಏನು ಮಾಡ್ಬೇಕು? ಇದರಿಂದ ನಾವು ವೈಯಕ್ತಿಕ ದ್ವೇಷ ಮಾಡಬಾರ್ದು ಅಂತ ಅರ್ಥ, ತಾತ್ವಿಕ ದ್ವೇಷ ಮಾಡಲೇಬೇಕು ಅಂತ ಅರ್ಥ. ವೈಯಕ್ತಿಕ ದ್ವೇಷ ಅಂಬೋದು ಔಪಾಧಿಕ. ನಾವು ಸುಮ್ಮನೆ ಯಾವುದೋ ಕಾರಣಕ್ಕೆ ತಂದ್ಕೊಟ್ರು. ತಾತ್ವಿಕವಾಗಿ ಫಾರ್ ಎವರ್ ಅದು. ತಾತ್ವಿಕ ತತ್ವ ಬಂದು ಚೇಂಜ್ ಆಗೋದೇ ಇಲ್ಲ. ಆದ್ದರಿಂದ ತಾತ್ವಿಕ ದ್ವೇಷ ಯಾವಾಗಲೂ ಇರಬೇಕು. ತತ್ವ ಯಾವಾಗ ಅವನು ದುಷ್ಟತ್ವ ಬಿಡ್ತಾನೆ ಅವಾಗ ನಾವು ಬಿಡುವು. ಅವ್ನು ಬಿಡದ ಹೋಗೋ ಅಲ್ಲಿವರೆಗೂ ಏನು ಮಾಡೋಕ್ಕಾಗತ್ತ? ಅವನ್ನ ಅಕ್ಸೆಪ್ಟ್ ಮಾಡೋಕ್ಕೆ ಸಾಧ್ಯನೇ. ಅವ್ನ ಮೇಲಿಯಲ್ಲಿದ್ದಾನೆ, ಸ್ನಾನ ಮಾಡೋ ಬರೋರು ಮುಟ್ಟೋದಿಲ್ಲ ಅಷ್ಟೇ. ಮತ್ತೆ ಸಿಂಪಲ್. ನನ್ನ ಮುಟ್ಟ ಹಾಗೆ ನೂರಾರು ಕಡೆ ಸ್ನಾನ ಮಾಡಿದ್ರೆ ಸರಿ. ಕೆಲವರು ಸೂತಕ ಸ್ನಾನ ಮಾಡಿ ಬಂದರೂ ಬಿಟ್ಟು ಸೂತಕ ಕಡೀಲಿ ಮುಟ್ಟುತ್ತೇವೆ ಅಂತ ಹೇಳ್ತಾರೆ. ಇವೆಲ್ಲ ಇದೆ. ಕೆಲವರು ನೀವು ಎಷ್ಟೇ ಮಡಿ ಮಾಡಿ ಈ ಮಡಿ ನೀರು ಬರೋದಿಲ್ಲ, ಅವರೇ ಒಪ್ಕೊಂಡ್ಬಿಡ್ತಾರೆ. ನಿಮ್ಮ ಮಡಿ ಮಾಡೋಕ್ಕಾಗೋದಿಲ್ಲ ಅಂತ ಅವರೇ ಹೇಳ್ತಾರೆ. ಇವೆಲ್ಲ ನಾವು ಏನು ಮಾಡ್ತೀವಿ? ಏನಕ್ಕೆ ಒಂದಕ್ಕೊಂದು ಮಿಕ್ಸಪ್ ಮಾಡಿ ಇಶ್ಯೂಸ್ ಮಿಕ್ಸಪ್ ಮಾಡಿದಾಗ ರಾಂಗ್ ಆನ್ಸರ್ ಬರುತ್ತೆ. ಮತ್ತೆ ಒಂದೇ ವಿಷಯ ಆಗಿದೆ ಅದು. ಅದಕ್ಕೆ ಧರ್ಮ ಇದೆಲ್ಲ ಧರ್ಮದ ಮೆಕ್ಯಾನಿಕಲ್ ಅನುಷ್ಠಾನ ಆಗಬಾರ್ದು ಅಂತಾನೆ ಮಹಾಭಾರತ ನಿದರ್ಶನ ಕೊಟ್ಟು ಪೂರ್ವಾಪರಗಳನ್ನು ಹೇಳಿ ಕನ್ವಿನ್ಸ್ ಮಾಡಿ. ಬರೀ ಥಿಯರಿ ಎಷ್ಟೇ ಹೇಳಿದ್ರು ಕೂಡ ತಲೆಗೆ ಹೋಗೋದಿಲ್ಲ, ದೃಷ್ಟಾಂತ ಕೊಡಬೇಕು. ಕೊಟ್ಟು ಶಾಪಪರಾದಿ ದ್ವೇಷಿಣ ತತ್ಪ್ರಶ್ನೆ ಅದನ್ನು ಮಾಡ್ತಾರೆ. ಪೂರ್ವ ಪಾರ್ಶ್ವದ ಶಾಪಾದಿಕಂ ಕಥನಾಚ್ಯ ಏತದ್ ಜ್ಞಾಯತೆ ತತ್ ಪ್ರಶ್ನೆ ನೋಡಿ. ಅದೇ ರೆಫರ್ ಮಾಡ್ತಾ ಇದೆ. ಆ ಧರ್ಮರಾಜ ಕೇಳಿದ ಪ್ರಶ್ನೆಯೊಳಗೆ ಅಲ್ಲೇ ಉತ್ತರ ಕೊಟ್ಬಿಟ್ಟಿದ್ದಾರೆ. ಭಾಗವತಲ್ಲೇ ಉತ್ತರ ಕೊಟ್ಟಿರೋದ್ರಿಂದ ಬೇರೆ ಪ್ರಶ್ನೆ ಮಾಡೋಕ್ಕೆ ಅವಕಾಶನೇ ಇಲ್ಲ. ಆತ ನಾವು ಕೇಳಬೇಕಾದ ಪ್ರಶ್ನೆ ಧರ್ಮರಾಜ ಕೇಳಿದ, ಕೃಷ್ಣ ಸ್ಪಷ್ಟ ಉತ್ತರ ಕೊಟ್ಟ. ಅಲ್ಲಿ ಕೃಷ್ಣನೇ ಕೊಟ್ಟ ಉತ್ತರ, ಅವರಿವರಲ್ಲ. ಅಲ್ಲಿಗೆ ವಿಷಯ ಮುಗಿದೋಯ್ತು. ಅನ್ಯಥಾ ಕಿಮಿತಿ ತದ ಪ್ರಸ್ತುತ. ಇವತ್ತು ಸತ್ಯ ಕೆಲವು ಶಿಕ್ಷೆ ಬಂದವರಿಗೆ ರಾಷ್ಟ್ರಪತಿಗೆಲ್ಲ ಅಪ್ಲಿಕೇಶನ್ ಹಾಕ್ತಾರೆ, ಶಿಕ್ಷೆ ತೆಗೆದುಹಾಕಿ ಅಥವಾ ಕಡಿಮೆ ಮಾಡಿ ಅಂತೇಳಿ. ಗೊತ್ತಾಯ್ತಾ? ಅವ್ರು ಕಡಿಮೆ ಮಾಡ್ತಾರೋ ಬಿಡ್ತಾರೋ.
ಕಡಿಮೆ ಮಾಡದೆ ಹೋದರೆ ಯಾಕೆ ಅಂತ ನಾವು ಕಾಮೆಂಟ್ ಮಾಡಾಗಿಲ್ಲ. ಇದು ವಿಷಯ ಅವ್ರಿಗೆ ಗೊತ್ತಿದೆ. ಕಡಿಮೆ ಮಾಡಿದ್ರು ಕೂಡ ನಾವು ಕೇಳಾಗಿಲ್ಲ. ಯಾತಕ್ಕೆ? ವಿಷಯ ಅವ್ರಿಗೆ ಗೊತ್ತಿದೆ. ನಾವು ಮಾಡಿ ಕೊಟ್ಟ ವಿಷಯ ರಿಸಲ್ಟ್ ತಿಳ್ಕೊಬೇಕು ಹೊರತು ನಮ್ಮ ರೈಟ್ ಅಲ್ಲ ಅದು. ಅವ್ರು ತಿಳ್ಕೊಬೇಕಾಗ್ತದೆ. ಕೃಷ್ಣ ಕೊಟ್ಟಿದ್ದು ಶಾಪ. ಅವರು ಕೃಷ್ಣನ ಭಕ್ತರು, ಕೃಷ್ಣ ಉದ್ಧಾರ ಮಾಡ್ದ. ನಮ್ಮದೇನದ್ರೊಳಗೆ ಈಗ ಮತ್ತೆ ಬೇರೆ ಯಾರು ಮಾಡಿದ್ರೆ ಸರ್ ಶಾಪ ಕೊಟ್ಟು ಯಾವ ಭಗವಂತ ಅನುಗ್ರಹ ಅವರೇ ಮಾಡಿದ ಮೇಲೆ ಇನ್ಯಾರು ಪ್ರಶ್ನೆ ಮಾಡಾಗಿಲ್ಲ. ಅನ್ಯಥಾ ಕಿಮಿತಿ ತತಪ್ರಸ್ತುತ ಮುಚ್ಯತೆ. ಇಲ್ಲದವ್ರು ಯಾಕೆ ಹೇಳ್ಬೇಕಪ್ಪ? ಧರ್ಮದ ಪ್ರಶ್ನೆ ಯಾಕೆ ಕೇಳ್ತಿದ್ದ? ಸಿಂಪಲ್ ಆಚಾರ ಆರ್ಗ್ಯುಮೆಂಟ್ ಆಗಿದೆ ಗೊತ್ತಾ? ಸಿಂಪಲ್ ಇದೆಲ್ಲ ಕೇಳ್ತಾನೆ. ದೇಶಗಳಿಗೂ ಮುಕ್ತಿ ಕೊಡೋ ಪ್ರಸಂಗ ಇದ್ದಿದ್ರೆ ಧರ್ಮರಾಜ ಮುಕ್ತನೇ ಯಾಕಾದಂತ ಕೇಳ್ತಾನೆ ಇರಲಿಲ್ಲ. ಅದು ಒಂದು ವೇತನೆ, ಅದಕ್ಕೆ ಕೇಳ್ತಾನೆ ಇರಲಿ. ಇವತ್ತು ಗುಂಡಾಗಿರಿನೇ ಒಂದು ಕೋರ್ಸ್ ಆಗಿದ್ರೆ ಗೊತ್ತಾಯ್ತಾ? ಗೂಂಡಾ ಟ್ರೈನಿಂಗ್ ಗೂಂಡಾಸ್ ಕೋರ್ಸ್ ಆಗಿದ್ರೆ ಅವಾಗ ಏನ್ ಮಾಡ್ತಿದ್ರು? ಯಾರು ಗುಂಡಾನ ಪರೀಕ್ಷೆ ಮಾಡ್ತಿರ್ಲಿಲ್ಲ. ವೆಲ್ ಟ್ರೈನ್ಡ್ ಗುಂಡ ಅಂತ ಹೇಳ್ಬಿಡ್ತಿದ್ರು ಅಷ್ಟೇ ಹೊರತು ಅವ್ನಿಗೆ ಗುಂಡಾಗಿರಿ ಕರೆಸೋದು ಆರ್ಡರ್ ಕೊಟ್ಟು ಬಾರ ಕೆಲಸ ಇದೆ, ಗೌರ್ಮೆಂಟ್ ಅಕ್ಸೆಪ್ಟೆಡ್ ಅಂತಾರೆ ಬಾ. ಎಷ್ಟು ಮೂರ್ಖತ! ಧರ್ಮ ಪ್ರಶ್ನೆ ಕೇಳ್ತಾರೆ ಅಂದ್ಮೇಲೆ ಏನರ್ಥ? ದೇಶಗಳಿಗೆ ಮುಕ್ತಿ ಇಲ್ಲ ಅಂತಾನೆ ಅರ್ಥ. ಮತ್ತೆ ಯಾಕೆ ಆ ಧರ್ಮರಾಜನ ಪ್ರಶ್ನೆಗೆ ದೇಶ ಮುಕ್ತಿ ಕೊಡ್ತೀವಿ ಅಂತಲ್ಲ, ಕಾರಣ ಕೊಡು, ಎಕ್ಸ್ಪ್ಲೇನ್ ಅಷ್ಟೇ ಹೊರತು ಮುಕ್ತಿ ಅಲೋಡ ಅಂತ ಪ್ರಶ್ನೆಗೆ ಹೋಗ್ಲಿಲ್ಲ. ನಮ್ಮದೇನ ಶಾಸ್ತ್ರಗ್ರಂಥ ಓದೋಕೆ ಒಂದು ಪದ್ಧತಿ ಇರ್ತದೆ. ಇವ್ರು ಕಥೆ ಕಾದಂಬರಿ ಓದ್ಬಿಟ್ಟು ಬಾಯಿ ಬಂದ ಮಾತಾಡೋದು. ಆ ರೀತಿ ಓದಬಾರ್ದು. ಇಲ್ಲ ಓದಲೇಬಾರದು, ಸರಿಯಾಗಿ ಓದಬೇಕು. ಇಲ್ಲ ಆ ಶಿಕ್ಷೆ ಬೇರೆ, ಈ ಶಿಕ್ಷೆ ಬೇರೆ. ಓದದೇ ಇರೋ ಶಿಕ್ಷೆ ಬೇರೆ, ತಪ್ಪಾಗಿ ಹೇಳೋದು ಶಿಕ್ಷೆ ಬೇರೆ. ಭಾಳ ಇದಾಗುತ್ತೆ, ತೊಂದರೆ ಆಗುತ್ತೆ. ಅನ್ಯಥಾ ಕಿಮಿತಿ ತತಪ್ರಸ್ತುತ ಅಪ್ರಸ್ತುತ ಮುಚ್ಯತೆ. ಭಗವತಃ ಸಾಮ್ಯಕಥನಂತೂ ದ್ವೇಷಿಣಾಮಪಿ ದ್ವೇಷಮನಿರೂಪ್ಯ ಪೂರ್ವತನ ಭಕ್ತಿ ಫಲಮೇವ ದಾತಾತೀತಿ ಜ್ಞಾಪಯಿತು. ಕತೆ ಯಾತಕ್ಕೆ ಹೇಳಿದ್ರು, ಪ್ರಶ್ನೆ ಮಾಡಿದ್ರು ಅಂದ್ರೆ ಪರಮಾತ್ಮ ಸಮ. ಯಾಕೆ ಸಮ? ಅಪರಾಧಿಗೆ ಈ ಶಿಕ್ಷೆ ಅಂತ ಕೊಟ್ಟಿರ್ತಾರೆ. ಲೇಟ್ ಫೀ ನಾವು ತಗೋತೀವಿ ಅಂದ್ರೆ ಲೇಟ್ ಫೀ ಕೊಟ್ಟರೆ ತೊಗೊಂಡ್ಬಿಡ್ಬೇಕಷ್ಟೇ. ಅವರೇ ಮಾಡ್ಕೊಂಡು ನಿಯಮ. ಲೇಟ್ ಫೀ ಫಾರ್ ಎವರ್ ಕೇಳೋದಿಲ್ಲ, 10 days ಲೇಟ್ ಕೊಡ್ತಾರೆ. ಅದಕ್ಕೆ ಅಪ್ಲಿಕೇಶನ್ ರಿಸೀವ್ ಮಾಡಿದ ಮೇಲೆ ಅದನ್ನ ಮುಗಿದೋಯ್ತು, ಲೇಟ್ ಪನಿಷ್ಮೆಂಟ್ ಆಗೋಯ್ತು. ಅವನಿಗೆ ಕನ್ಸಿಡರ್ ಮಾಡ್ಬೇಕಾದ್ರೆ ನ್ಯಾಚುರಲ್ಲೇ ಕನ್ಸಿಡರ್ ಮಾಡ್ತಾರೆ. ಲೇಟ್ ಫೀ ಕೊಟ್ಟ ಅಂತ ಹೇಳ್ಬಿಟ್ಟು ಅವ್ನು ಬೇರೆ ಲಿಸ್ಟಲ್ಲಿ ಹಾಕೋದಿಲ್ಲ. ಅವ್ನು ಕೊಟ್ಮೇಲೆ ನಾರ್ಮಲ್ ಆಗೋದು ಅವನಿಗೆ. ಮತ್ತು ಇನ್ನೊಂದು ಮಾತು ಹೇಳ್ತಾರೆ ಮನುಸ್ಮೃತಿಯಲ್ಲಿ, ಬಹಳ ಚೆನ್ನಾಗಿರೋ ಅಂಶಗಳು. ಯಾವನೋ ಅಪರಾಧ ಇರ್ತಾರೆ, ಶಿಕ್ಷೆ ಕೊಡ್ತಾರೆ. ಅವರು ಶಿಕ್ಷೆ ಕೊಟ್ಟ ಮೇಲೆ ಅವನನ್ನ ಪುನಃ ನೀವು ಶಿಕ್ಷೆ ಬಗ್ಗೆ ಪಾಪದ ಬಗ್ಗೆ ಪ್ರಶ್ನೆ ಮಾಡಕ್ಕೆ ಹೋಗ್ಬಾರ್ದು. ಯಾಕೆ? ಶಿಕ್ಷೆ ಅನುಭವಿಸಿ ಆಯ್ತು ಅವನಿಗೆ. ಅನುಭವಿಸಿ ಆದ್ಮೇಲೆ ಮತ್ತೆ ಪ್ರಶ್ನೆ, ಶಿಕ್ಷೆಗೆ ಅರ್ಥ ಏನಾಗಿದೆ? ಶಿಕ್ಷೆಗೆ ಅರ್ಥ ಏನೀಗ? ಶಿಕ್ಷೆ ಅಂದ್ರೆ ಪರಿಹಾರ ಆಗೋದ್ರೆ ಶಿಕ್ಷೆ. ಅದೇ ಮತ್ತೇನು ಏನ? ಯಾರು ಹೌದು ಅಲ್ಲ ಅವ್ನು ಏನಾಗಿದೆ, ಅದಕ್ಕೇನು ಪ್ರಾಯಶ್ಚಿತ್ತ ಮಾಡ್ಕೊಂಡ್ಬಿಟ್ಟಿದ್ದಾನ. ಆ ಪ್ರಾಯಶ್ಚಿತ್ತ ಮಾಡ್ಕೊಂಡ್ಮೇಲೆ ಮತ್ತೆ ಹಿಂದೆ ಪ್ರಶ್ನೆ ಮಾಡಾಗಿಲ್ಲ. ಇವತ್ತು ಉದಾಹರಣೆಗೆ ವಾಚಲ್ಲಿ ಫೇಲ್ ಆದ, ಪಾಸ್ ಆದ, ಫಸ್ಟ್ ರ್ಯಾಂಕ್ಗೆ ಬಂದ. ಫೇಲ್ ಆಗಿದ್ದಂಬುದನ್ನು ಕೌಂಟ್ ಆಗೋದಿಲ್ಲ. ಯಾಕೆ? ಫಸ್ಟ್ ರ್ಯಾಂಕ್ ಬಂದಾಗ ಎಲ್ಲ ಮುಚ್ಚೋಯ್ತು ಅವ್ನು. ಅಲ್ಲಿ ಔಪಾಧಿಕವಾಗಿ ಫೇಲ್ ಆಗಿತ್ತು ಅವನು. ಸುಮ್ಮನೆ ಫೇಲ್ ಆಗೋ ರ್ಯಾಂಕ್ ತಗೊಳ್ಳೋಕೆ ಸಾಧ್ಯ ಇಲ್ಲ. ಔಪಾಧಿಕ ಫೇಲ್ ಆಗಿತ್ತು. ಸಹಜವಾಗಿ ಬುದ್ಧಿವಂತ, ಮುಂದೆಲ್ಲ ರ್ಯಾಂಕೇ ಇದೆ. ಆ ವಿಷಯ ಪ್ರಶ್ನೆ ಮಾಡೋದು ಹೊರಟೋಯ್ತಾನೆ. ಅವ್ರು ಒಂದ್ಸರ್ತಿ ಕಾರಣ ಏನಂತ ಕಾಂಪನ್ಸೇಟ್ ಮಾಡ್ಕೊಳ್ಳೋ ರೇಟ್ ಇದ್ದ ಮೇಲೆ ಮತ್ತೆ ಪ್ರಶ್ನೆ ಮಾಡಾಗಿಲ್ಲ. ಅಪರಾಧಿಗಳನ್ನ ಶಿಕ್ಷೆ ಅನುಭವಿಸಿ ಬಂದ ಮೇಲೆ ಅವರ ಸಮಾನವನ್ನ ನೋಡಬೇಕೆ ಹೊರತು ಅದನ್ನಾಗಿ ನೋಡಬಾರದು. ಯಾಕೆ? ಶಿಕ್ಷೆ ಅನುಭವಿಸಿದ್ದಾನೆ, ಪ್ರಾಯಶ್ಚಿತ್ತ ಪಟ್ಟಾಗಿದೆ. ಅಜಾಮಣಿಗೆ ಆಗಿದ್ರೆ ಮತ್ತೆ ಕೊಟ್ಟಿದ್ದು ತಪ್ಪಾಗ್ಲಿಲ್ವಾ? ಹಿಂದಿನ ಕೊಡ್ತಾರೆ, ಮುಂದಕ್ಕೆ ಹೋಗ್ತಾನೆ ಇರಲಿ, ಮಾಡಬಾರ್ದು. ಶಿಕ್ಷೆಗೆ ಮೀನಿಂಗ್ ಇರುತ್ತೆ, ಗೊತ್ತಾಯ್ತಾ? ಮೀನಿಂಗ್ ನೀವು ಅನುಷ್ಠಾನ ಮಾಡದೆ ಹೋದ್ರೆ ನಿಮ್ಮ ಶಿಕ್ಷೆಗೆ ಬೆಲೆ ಇಲ್ಲ ಅಂತ ಆಯ್ತು. ಅರ್ಥ ಆಯ್ತಾ? ಅದು ಮಾಡಬಾರ್ದು. ತೋರಿಗೆ ಶಿಕ್ಷೆ ಆದರೆ ಅಕ್ಸೆಪ್ಟ್ ಮಾಡಬಾರ್ದು. ಅವ್ರು ಸಾರಿ ಅಂತ ಸುಮ್ಮನೆ ಸಾರಿ ಅಂತೂ ಜೋರಾಗಿ ಅಂತಾರೆ. ಮತ್ತೆ ಸಾರಿ ರೀ, ನಿಮ್ಗೆ ಯಾವ ಲೆಕ್ಕ ಇದು? ಅದಕ್ಕೂ ವಿನಯ ಬೇಕಲ್ಲ. ಅದಕ್ಕೆ ನಚ ಸಂಪ್ರಿಯ ಶೇ ರಾಜನ್, ಕೃಷ್ಣ ಊಟಕ್ಕೆ ಬಂದು ಕರಿಬೇಕಾದ್ರೆ ತೋಡೆ ಸರಿ ಇಲ್ಲ ಅಂತ ಹೇಳ್ತಾರೆ. ನಿಮ್ ಖುಷಿಯಿಂದ ಕರಿತಾ ಇಲ್ಲ ನೀನು, ಅದಕ್ಕೆ ಬೇಕಿಲ್ಲ. ಮನೆ ಕರೆದಾನೆ ಮತ್ತೆ ಕರೆದಿಲ್ಲ, ಭಕ್ತಿ ಇಲ್ವಾ ಅಂತ ಕೇಳಿದ್ರೆ ಕೇಳಿಕೊಂಡು ಗೊತ್ತು, ಕೇಳಿಸ್ಕೊಂಡ್ರಿಗೆ ಗೊತ್ತು. ಅದು ಕರೆದ್ರು ಗೊತ್ತಲ್ಲ, ಯಾಕೆ ಕರೆದ್ರು ಗೊತ್ತಲ್ಲ ನಿಮಗೆ, ಅಲ್ಲೇ ಹೇಳ್ತಾರೆ. ಅಲ್ಲೇ ಪ್ರೂಫ್ ನೋಡಿದ್ರೆ ಕರೆದ ಅವರು ನಿನ್ನ ಪ್ರೀತಿ ಇಲ್ಲ ಅದ್ರ ಮಾತಲ್ಲೇ ಗೊತ್ತಾಗತ್ತಲ್ಲ. ಅರ್ಥ ಆಯ್ತಾ? ಇದು ಇಂಪಾರ್ಟೆಂಟ್. ಇದೆಲ್ಲ ಆಚಾರ್ಯ ಇಷ್ಟೇ ಬರೆದಿರೋದು. ಎಷ್ಟು ವಿಷಯ ಪ್ಯಾಕ್ ಮಾಡಿದ್ದಾರೆ ಅಂದ್ರೆ ಅನೇಕ ಪ್ರಶ್ನೆಗೆ ಉತ್ತರ ಇದೆ. ತಗ ನೋಡ್ತಿರ್ಬೇಕಂತ ನಾವೇ ಲೈಟಾಗಿ ಓದ್ಬಿಟ್ರೆ ಏನೇನು ಗೊತ್ತಾಗಲ್ಲ. ಅನ್ಯಥಾ ಕಿಮಿತಿ ತತಪ್ರಸ್ತುತ ಮುಚ್ಚೇತ ಭಗವತಃ ಸಾಮ್ಯಕಥನಂತೂ ದ್ವೇಷಿಣಾಮಪಿ ದ್ವೇಷಂ ಅನಿರೂಪ್ಯ ಪೂರ್ವತನ ಭಕ್ತಿ ಫಲವೇವ ದದಾತೀತಿ ಜ್ಞಾಪಯಿತು. ಆದ್ರಿಂದ ಅವನು ಯಾವ ಕ್ಯಾಟಗರಿಯಲ್ಲಿ ಸೇರಿದ? ಈಗ ಉತ್ತಮ ರುಜುಗುಜುವಾಗಿಯೂ ಆ ಕಾರ್ಯ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಅವ್ರ ಸ್ವರೂಪಕ್ಕೆ ತಕ್ಕಂತೆ ನಡ್ಕೊಂಡಿದ್ದಾರೆ, ಸ್ವರೂಪಕ್ಕೆ ತಕ್ಕ ಫಲ ಕೊಡಬೇಕು ಹೊರತು ಬೇರೊಂದಿಲ್ಲ. ನಮೇ ಭಕ್ತ ಪ್ರಣಶ್ಯತಿ ಇತಿ ವಕ್ಷ್ಯತಿ, ಇಲ್ಲೇ ಹೇಳ್ತಾರೆ, ನನ್ನ ಭಕ್ತ ಎಂದೂ ಕೂಡ
ಏನಾಗೋದಿಲ್ಲ, ನಾಶ ನಮೇ ಅಭಕ್ತ ಪ್ರಣಶ್ಯತಿ ಅಂತ ಹೇಳಿಲ್ಲ. ಭಕ್ತನಿಗೆ ಎಂದೂ ನಾಶ ಇಲ್ಲ ಅಂತ ಹೇಳಿರೋದ್ರಿಂದ ಅವನು ಭಕ್ತ ಅಂತ ಪ್ರೂವ್ ಮಾಡ್ದ. ನಾಶ ಇಲ್ಲ ಅಂದ್ರೆ ಭಕ್ತ ಅಂತ ಪ್ರೂವ್ ಮಾಡಿದ ಅಂತ ಅರ್ಥ. ಇತಿ ವಕ್ಷ್ಯತಿ ಯಚ ಭಾವೋ ಹಿ ಭವಕಾರಣಂ ಇತ್ಯಾದಿ ವಿರೋಧ. ಅದಕ್ಕೆ ಹೇಳ್ತಾರೆ ಭವ ಅಂದ್ರೆ ಸಂಸಾರ, ಭಾವ ಅಂದ್ರೆ ಭಕ್ತಿ. ಭಕ್ತಿಗೂ ಸಂಸಾರಕ್ಕೆ ಕಾರಣ ಇದೆ ಅಂದ ಮೇಲೆ ದ್ವೇಷಭಾವಿನಾಂ ದ್ವೇಷ ಇವ ಭವತಿ ಇತಿ ಭಾವೋ ಹಿ ಭವಕಾರ. ದ್ವೇಷ ಭಾವ ಇತ್ತು ಅಂದಮೇಲೆ ದ್ವೇಷದ ಫಲನೇ ಕೊಡಬೇಕು. ಇನ್ಯಾಕೆ ಸತ್ಫಲ ಕೊಡಬೇಕಾಗಿತ್ತು ಅಂದ್ರೆ ಅನ್ಯಥಾ ಗುರುದ್ವೇಷಿಣೋ ಗುರುತ್ವಂ ಭವತಿ ಇತಿ ಅನಿಷ್ಟಮಾಪತ್ಯೇತ. ಒಳ್ಳೆ ಇದು ಕೊಡ್ತಾರೆ, ಪ್ರತಿಬಂಧಿ ಕೊಡ್ತಾರೆ. ಹೇಗೆ ಗೊತ್ತಾ, ದ್ವೇಷ ಮಾಡಿದವನಿಗೂ ಪರಮಾತ್ಮ ಸದ್ಗತಿ ಕೊಡೋದಾದ್ರೆ ಗುರುದ್ವೇಷ ಮಾಡಿದವರು ಗುರುಭಕ್ತರು ಅಂತ ಡಿಕ್ಲೇರ್ ಮಾಡ್ತಾರೆ. ಈಗ ನಡೀತಿರೋದು ಹೆಚ್ಚು ಕಡಿಮೆ ಹಾಗೆ. ಗುರುದ್ವೇಷವೇ ಭಾರಿ ಗುರುಭಕ್ತರು ಅಂತ ತೀರ್ಮಾನ. ಹಾಗಾಗಿ ಅದು ಗುರುದ್ವೇಷಿಣೋಪಿ ಗುರುತ್ವಂ ಭವತಿ. ಎಂಥ ಗುರುತ್ವ ಅಂದ್ರೆ ಅವನು ಗುರು ಆಗಿಬಿಡ್ಬೇಕು. ಶಿಶುಪಾಲ ಬೈದ ಶಿಶುಪಾಲ ಕೃಷ್ಣನಾಗೋದಾದ್ರೆ ಗುರುನ ಬೈದವನು ಗುರು ಆಗಿಬಿಡ್ತಾನೆ. ಒಪ್ತಿರಾರ ಸಾಧ್ಯ ಆಯ್ತು. ಇವೆಲ್ಲ ಯಾತಕ್ಕೆ ನೋಡೋದಕ್ಕೆ ನಮ್ಗೆ ಕಥೆ ಕಂಡ ಕಾಣುತ್ತೆ. ಸೀರಿಯಸ್ ಪ್ರಾಬ್ಲಮ್ಸ್ ಇವೆಲ್ಲ, ತುಂಬಾ ಸೀರಿಯಸ್ ಪ್ರಾಬ್ಲಮ್. ತಾನೇ ಭಗವಂತ ಮುಂದೆ ತಾನೇ ಹೇಳ್ತಾನೆ. ಏನಂತ ಹೇಳ್ತಾನೆ, ನಾಹಂ ವೇದೈರ್ ನ ತಪಸ ನದಾನೇನ ನ ಚೈಜ್ಜಯ ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಸಿ ಮಾಮ್ಯಥ. ಗೊತ್ತಾಯ್ತಾ? ನಾನು ಯಾವ್ದರಿಂದ ಸಿಗ್ತೇನೆ? ಭಕ್ತಿಗೆ ಮಾತ್ರ. ಇಷ್ಟೆಲ್ಲ ಬೋಟ್ ಮತ್ತೆ ಅನನ್ಯಾಸಿಂದ ಎಷ್ಟು ವಾಕ್ಯಗಳಿವೆ, ಅಷ್ಟು ವಾಕ್ಯಗಳು ಏನು ಬೆಲೆ ಆಗಿದೆ. ಅದರಿಂದ ಅರ್ಥ ಮಾಡಕ್ ಬರೋದಿಲ್ಲ. ದ್ವೇಷಗಳಿಗೆ ಮುಕ್ತ ಕೊಟ್ಟ ಕಥೆ ಚೂರಿದೆ, ಭಕ್ತರು ಉದ್ಧಾರ ಮಾಡೋ ಕಥೆ ಲಕ್ಷಾಂತರ ಇದೆ. ಯಾವುದನ್ನು ಯೋಚನೆ ಮಾಡಿ. ಈಗ ಮಧುರಾಚೌಂಡ್ರು ಕೂಡಿಶೊಳಗೆ ಎಂಥ ಶ್ಲೋಕ ಬರೆದಿದ್ದಾರೆ. ಇದೆಲ್ಲದರ ಸಮ್ಮರಿ ಅದು. ಆಚಾರ್ಯ ಏನು ಬರೆದಿದ್ದಾರೆ ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಶ್ಲೋಕ ರೂಪದಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದ್ರು. ಅದು ಓದಿಬಿಟ್ರೆ ಇಡೀ ಇದರೊಳಗೆ ಕ್ಲಾರಿಟಿ, ಅಷ್ಟು ಕ್ಲಾರಿಟಿ ಇದೆ. ಎಲ್ಲರಲ್ಲೂ ಅಂತ ಕ್ಲಾರಿಟಿ ಇತ್ತಾದ್ರೂ ಆ ಪಂಥದವ್ರು ಇದ್ದಾರೆ. ಇವರು ದ್ವೇಷದಿಂದ ಮುಕ್ತಿ ಆಗದ ಪಂಥದವ್ರು ಇದ್ದೇ ಇದ್ದ. ಭವಕಾರಣ ಆಚಾರ್ಯ ತುಂಬಾ ಹೇಳಿದ. ಅರ್ಥ ಮಾಡ್ಕೋಬೇಕಾದನ್ನ ಕೊಡೋದಕ್ಕೆ ಇನ್ನೊಂದು ಕಾರಣ ಇದೆ. ದ್ವೇಷದಲ್ಲಿ ಎರಡು ಅಂಶ ಇದೆ. ಯಾವಾಗಲೂ ಕೂಡ ಒಂದು ಪಾಯಿಂಟ್ ತಿಳ್ಕೊಂಡು, ನಮಗೆ ಬೇಕಾದವರಿದ್ದಾರೆ, ಬೇಡವಾದವರು ಇದ್ದಾರೆ. ಒಂದು ಕಾರ್ಯಕ್ರಮ ನಡಿಬೇಕಾಗಿದೆ, ನಾವು ಬೇಕಾದವ್ರನ್ನ ಮರ್ಸ್ಬಿಡ್ತೀವಿ ಕೆಲವು ಸಲ. ಬೇಕಾದವ್ರನ್ನ ಒಳ್ಳೆ ಇಂಪಾರ್ಟೆಂಟ್ ಪರ್ಸನ್ ಬಿಟ್ಟು ಅವನು ಅಕಸ್ಮಾತ್ ದೊಡ್ಡ ಅವರೇ ಬಂದ್ಬಿಡ್ತಾರೆ. ಅಯ್ಯೋ ಸಾರಿ ಅಂತ ಕೇಳ್ತಾರೆ. ದ್ವೇಷಗಳನ್ನ ಏನ್ ಮಾಡ್ಬೇಕು ಹೇಳಿದ್ರೆ ಗೊತ್ತಾಯ್ತಾ ಅಂತಾರೆ. ದ್ವೇಷ ಹೆಚ್ಚು ಬರೆಯೋದಿಲ್ಲ ನಾವು. ದ್ವೇಷ ನಮಗೆ ಗಟ್ಟಿ ಕೂಡ ಹಾಗೆ ಯಾವ್ದು ಕೊಡೋದಿಲ್ಲ, ಗಟ್ಟಿ ಕೊಡೋದಿಲ್ಲ. ಆದ್ರಿಂದಾಗಿನೇ ದ್ವೇಷದಲ್ಲಿ ಕೃಷ್ಣ ಗಮನಿಸಿದ್ದೇನೀಗ ಅಂತ ಕೇಳಿದ್ರೆ ಭಕ್ತರು ಸ್ವರೂಪತಃ ತಂದು ಯಾವಾಗಲೂ ದ್ವೇಷ ಮಾಡೋಕೆ ಯಾವಾಗಲೂ ಧ್ಯಾನ ಮಾಡ್ತಿದ್ದಾರಲ್ಲ, ಆ ಪಾಯಿಂಟ್ ಮಾತ್ರ ಕನ್ಸಿಡರ್ ಮಾಡಿ. ಅದಕ್ಕೇನೆ ತುಂಬಾ ಜನಕ್ಕೆ ಕಾಮನ್ ಸೆನ್ಸ್ ಜೊತೆಗಿರ್ತಾರೆ, ವ್ಯಾಲ್ಯೂ ಗೊತ್ತಾಗೋದಿಲ್ಲ. ಸೊಪ್ಸಿ ಸೂರ್ಗೆ ಹೋಗ್ಬಿಡ್ತಾರೆ. ಅಯ್ಯೋ ಇರಬೇಕಾಗಿತ್ತು ಅಂತ ಅನ್ಕೊಂಡಿದ್ದೆ ದಿನ ಬೆಳಗಾರ ಜ್ಞಾಪಕ ಮಾಡ್ಕೊತಾರೆ. ಹತ್ರ ಇದ್ದಾಗಿಲ್ಲದಿದ್ದು ಅದಕ್ಕೆ ಸಾಮಾನ್ಯವಾಗಿ ಕೆಲವೆಲ್ಲ ದೂರ ಹೋಗೋದು ಇವೆಲ್ಲ ಪದ್ಧತಿ ಯಾತಕ್ಕೆ ಬಂತು ಅಂತ ಕೇಳಿದ್ರೆ ಆ ಫೀಲಿಂಗ್ ಆಗ್ಲಿ ಅಂತ. ಫೀಲಿಂಗ್ ಬರಬೇಕು. ಅವ್ರು ಹತ್ರ ಇದ್ರೆ ವ್ಯಾಲ್ಯೂ ಗೊತ್ತಾಗೋದಿಲ್ಲ ಅವ್ರಿಗೆ. ಅರ್ಥ ಆಯ್ತಾ? ಎಷ್ಟೊತ್ತು ಮಕ್ಕಳು ಭಾಗ ದೂರ ಓದ್ತಾ ಇರ್ತಾನೆ, ರಜೆಗೆ ಬಂದಿರ್ತಾರೆ. ಉಳಿದ ಮಕ್ಕಳು ಅಲ್ಲೇ ಇರ್ತಾರೆ. ಅವ್ನಿಗೆ ಸ್ಪೆಷಲ್ಲೇ ಮಾಡ್ತಾ ಇರ್ತಾರೆ ಬಂದವನಿಗೆ. ಉಳಿದವರಿಗೆ ನಾನು ಮಾಡೋದಿಲ್ಲ ಅಂತ ಕೇಳೋದಿಲ್ಲ. ಇವ್ರಿಗೆ ಕೂಡ ಯಾವ್ಯಾವ ಕೊಡೋ ಫಟ್ಟು ಅಂತಾರೆ. ಇವರು ಹಾಗೆ ಹೇಳ್ತಾರೆ. ಯಾಕಂದ್ರೆ ದೂರ ಇದ್ದದಕ್ಕೆ ಆ ಥರ ಒಂದು ಅಟ್ಯಾಚ್ಮೆಂಟ್ ಕಾಣಿಸುತ್ತೆ. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ದ್ವೇಷ ಮಾಡೋದರಲ್ಲಿ ಏನು ಪರಮಾತ್ಮ ಗಮನಿಸಿದ, ಅವ್ರಿಗೆ ಬೇಕಾದರಲ್ಲಿ ನಿತ್ಯ ಸ್ಮರಣೆ ಮಾಡ್ತಾರೆ, ಮೂಲತಃ ಭಕ್ತರಾಗಿದ್ದಾರೆ. ಎರಡು ಕೌಂಟ್ ಆಯ್ತು. ಆದ್ರಿಂದ ಬಂತು. ದ್ವೇಷ ಮಾಡೋದಕ್ಕೆ ಕಾರಣ ಇತ್ತು. ಯಾವ ಕಾರಣಕ್ಕೆ ದ್ವೇಷ ಮಾಡಿದ್ರೋ ಅವರಿಗೆ ಶಿಕ್ಷೆ ಆಗೇ ಆಗತ್ತೆ. ಹಿರಣ್ಯಕಶಿಪುರ ಸಂಪರ್ಕ ಅಂಥ ಸಮಸ್ಯೆ ಆಗುತ್ತೋ, ಅದಕ್ಕೇನು ವಿನಾಯಿತಿ ಕೊಡೋದಿಲ್ಲ. ಈ ಜೀವದ್ವಯ ಆವೇಶ ಒಪ್ಕೊಡದೆ ಹೋದರೆ ಇಂಥದ್ದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಡ್ಯುಯಲ್ ಪರ್ಸನಾಲಿಟಿ ಅಂತ ಕರೀತಾರೆ. ಜೀವದ್ವಯ ಆವೇಶ ಅಂತ ಕರೆಯಕ್ಕೆ ಬರಲ್ಲ ಕೆಲವರಿಗೆ. ಡ್ಯುಯಲ್ ಪರ್ಸನಾಲಿಟಿ ಅಂತ ಕರೆಯೋ ಪದ್ಧತಿ. ಈ ನಮ್ಮಲ್ಲೇ ಈ ಕುಡ್ದ ಮಾತಾಡೋ ರೀತಿನೇ ಬೇರೆ. ಕುಡಿದ ಯಾಕೆ ಮಾತಾಡ್ತಾರ ಅವನೀಗ ಅಂತ ಕೇಳಿದ್ರೆ ಆವೇಶ ಯಾವ್ದ್ರದ್ದು ಕುಡ್ದಿದ್ದು ಬಂದಿದ್ದು ಆವೇಶ ಕೆಲಸ ಮಾಡ್ತಾರೆ. ಇದು ಫಿಸಿಕಲ್ಲು ಹೋಗ್ಬಿಡುತ್ತೆ. ಒಳಗೆ ಕೂತಿದ್ದು ಅಷ್ಟು ಹೇಳಕ್ ಬರಲ್ಲ. ಮೇಲಿನ ನೀವು ಓಡಿಸಕ್ ಬರೋ ಹಾಗೆ ಒಳಗಿನ ಗಡ್ಡೆ ತೆಗಿಲಕ್ ಬರಲ್ಲ. ಅದಕ್ಕೆ ಎಕ್ಸ್ಪರ್ಟ್ ಡಾಕ್ಟ್ರೇ ಬೇಕಾಗುತ್ತೆ. ಹೌದು. ಯಾರಿಗೆ? ನೀವು ಹಿಟ್ಟನ್ನ ಖಾರ ಮಾಡ್ಬೇಕೀಗ. ಏನ್ ಮಾಡ್ಬೇಕು ಅದಕ್ಕೀಗ? ಮೆಣಸಿನಕಾಯಿ ಹಾಕ್ಬೇಕು ಕಂಪಲ್ಸರಿ, ಬೇರೆ ದಾರಿ ಇಲ್ಲ. ಸ್ವೀಟ್ ಮಾಡ್ಬೇಕು, ಸಕ್ಕರೆ ಹಾಕ್ಲೇಬೇಕು. ಅರ್ಥ ಈಗ ಇನ್ನೊಂದು ಭಕ್ತಿ ಇರ್ಲೇಬೇಕು. ಇವರಲ್ಲಿ ಆ ಗುಣ ಇಲ್ಲ ಅಂದ್ಮೇಲೆ ಎಲ್ಲಿಂದ ತರ್ಬೇಕಾದ್ರೆ ಈಗ ಬೇರೆ ಕಡೆ ತರಬೇಕು. ಇಲ್ದವ್ರು ಗುಣ ಬರೋದೇ ಇಲ್ಲ. ಅರ್ಥ ಆಯ್ತಾ? ಬಂದ್ರೆ ಭ್ರಾಂತಿ ಅಂತ ಕರೀತಾರೆ. ಆ ಗುಣ ಬರದೇ ಕಾರಣ ತಿಳ್ಕೊಂಡ್ರೆ ಭ್ರಾಂತಿ. ಭ್ರಾಂತಿಯಾಗಿ ವಸ್ತುಸ್ಥಿತಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು?
ಆ ಯಾವುದು ದ್ವೇಷ ಮಾಡೋ ಕೂಡ ಅಲ್ಲಿ ಮಿಕ್ಸ್ ಆಗ್ಬೇಕು ಬಂತು, ಯುದ್ಧ ಮಾಡಕ್ಕಾಗ. ಆ ಯಾವ್ದೋ ಇರ್ಬೋದು. ದ್ರೌಪದಿ ಅದು 4 ಜನ ಇರಲಿಲ್ಲ, ಅಲ್ಲೇ ಎಕ್ಸಾಂಪಲ್ ಇದೆ ಆಯ್ತಾ. ಗತಿರ್ಭರ್ತ ಪ್ರಭು ಸಾಕ್ಷಿ ಅಲ್ಲ. ಏನ ಮುಂದೆ ಹೇಳ್ತಾರೆ ಇವೆಲ್ಲ ಮತ್ತೆ ಹೇಳಿದ್ದೇನೆ, ತುಂಬಾ ಫಿಲಸಾಫಿಕಲ್ ಇಶ್ಯೂಸ್ ಇವೆಲ್ಲ. ಅನ್ಯಥಾ ಗುರುದ್ವೇಷಣೋಪಿ ಗುರುತ್ವಂ ಭವತಿ ಇತಿ ಅನಿಷ್ಟ ಮಾಪದ್ಯತೆ. 2 ಪ್ರಸಂಗ, ಶಿಶುಪಾಲ ಕೃಷ್ಣನೇ ಆಗಿಬಿಟ್ಟ ಅಂತ ಒಂದು ಪ್ರಶ್ನೆ, ಒಬ್ಬ ದ್ವೇಷಿ ಮುಕ್ತಿ ಆಯ್ತು ಇನ್ನೊಂದು ಪ್ರಶ್ನೆ. 2 ಪ್ರಶ್ನೆಗೂ ಉತ್ತರ, ಎರಡೂ ಸಾಧ್ಯ ಆಯ್ತು. ನಚ ಅಕೃತಧಿತ್ವೇ ವಿಶೇಷ ತೇಷಾಮಿವ ಹಿರಣ್ಯಕಶಿಪ್ವಾದೀನಾಂ ಪಾಪ ಪ್ರತೀತೇಹೇ. ಹಾಗಿದ್ರೆ ಅವನ ಬುದ್ಧಿ ಸರಿ ಇಲ್ದನೆ ಯಾಕೆ ಉದ್ಧಾರ ಮಾಡ್ದ ಅಂದ್ರೆ ಅಲ್ಲೇ ಉತ್ತರ ಕೊಟ್ಟಾಗಿದೆ. ಹಿರಣ್ಯಕಶಿಪು ಇದ್ದ ಅಂತ ಹೇಳಿಬಿಟ್ಟಿರೋದ್ರಿಂದ ಪಾಪದ ಫಲ ಒಂದು, ವೃತ್ತಿ ಪಾಪ ಅಷ್ಟೇ. ಇತಿ ಪಾಪ ಪ್ರತೀತೇಹೇ ಹಿರಣ್ಯಕಶಿಪುಶ್ಚಾಪಿ ಭಗವನ್ನಿಂದಯಾ ತಮಃ ವಿವಿಕ್ಷೋರತ್ಯಗಾ ಸೂನೋಃ ಪ್ರಹ್ಲಾದಸ್ಯಾನುಭಾವತಃ ಇತಿ. ಭಾಗವತದ ಶ್ಲೋಕ ಇತ್ತು. ಹಿರಣ್ಯಕಶಿಪು ತಮಸ್ಸಿಗೆ ಹೋಗಬೇಕಾಗಿತ್ತು, ಆದರೆ ಭಕ್ತನಾದ ಮಗನಿದ್ದ ಇದ್ನಲ್ಲ, ಅದೇ ಸದ್ಗತಿ ಹೋದ. ಇದು ಅದ್ರ ಬಟ್ಟಿ ಏನು ಉತ್ತರ ಕೊಟ್ಟರಲ್ಲಿ ಹಿರಣ್ಯಕಶಿಪುವಿನ ಪಾಪ ಎಂಥದ್ದು? ಸಮಸ್ಯೆ ಹೋಗ್ತಕ್ಕಂಥ ಪಾಪ. ಮಗನಿಂದ ಇದಾಯ್ತು ಅಂದಮೇಲೆ ಇನ್ನು ಏನು ಅರ್ಥ ಮಾಡ್ಕೋ, ಇಷ್ಟು ಸಾಕು ನಮಗೆ. ಆ ತಮಸ್ಸಿಗೆ ಹೋಗ್ಬೇಕಾಗಿತ್ತು, ದ್ವೇಷದಿಂದ ಹೋಗ್ಲಿಲ್ಲ. ಭಕ್ತ ಪ್ರಹ್ಲಾದ ಕಾಪಾಡ್ದ, ಪ್ರಹ್ಲಾದ ಭಕ್ತ ಅಂದೇನು ಭಕ್ತಿಯಿಂದ ಉದ್ಧಾರಣ ದೋಷದಿಂದ ಉದ್ಧಾರಣ? ಈಗ ಇಲ್ಲದ್ರೆ ಹಿರಣ್ಯಕಶಿಪು ತಮಸ್ಸಿಗೆ ಒಬ್ಬ ಮೋಕ್ಷಕ್ಕೂ ಅಷ್ಟೇ ಹೇಳ್ಬಿಡ್ತಿದ್ರು, ಹೇಳಲಿಲ್ಲ. ತಮಸ್ಸಿಗೆ ಹೋಗ್ಬೇಕಾಗಿತ್ತು, ದ್ವೇಷದ ಫಲ. ಸೊ ದ್ವೇಷದಿಂದ ಸದ್ಗತಿ ಇಲ್ಲ ಅಂತ ಪ್ರೂವ್ ಆಗೋಯ್ತು. ಒಂದು ಉದ್ಧಾರ ಮಾಡಿದ್ದು ಯಾರು? ಇನ್ನೊಬ್ಬ ದ್ವೇಷಿ ಅಲ್ಲ, ಭಕ್ತ ಉದ್ಧಾರ ಮಾಡ್ದ. ಅದರಿಂದಾಗಿ ಯಾವ್ದು ಗಮನ ಕೊಟ್ಟಾಗಾಯ್ತು? ಈಗ ಒಂದು ಜೀವೋದ್ವೇಷ, ಒಂದು ಜೊತೆಗೆ ಹೊರಗಿನಿಂದ ಆವೇಶ. ದೇವರು ಬೇಕಾಗಿಲ್ಲ, ಹೊರಗೆ ಪ್ರಹ್ಲಾದ ಇದ್ದಾರೆ. ಹೆಲ್ಪ್ 2 ರೀತಿ ಮಾಡಬಹುದು, ಪಾರ್ಟಿ ಒಳಗಿದ್ದು ಹೊರಗಿದ್ದು ಮಾಡಬಹುದಲ್ಲ, ಆ ರೀತಿ ಮಾಡಿದ. ಇವತ್ತು ಇದನ್ನ ಅರ್ಥ ಮಾಡಿಕೊಂಡ್ರೆ ಸಮಸ್ಯೆ ಬರಲಿಲ್ಲ. ನೋಡಿ, ಅದೇ ಮಾತು ಕೈಕೇಯಿ ದೊಡ್ಡ ತಪ್ಪು ಮಾಡಿದ್ದ. ಆ ತಪ್ಪು ಮಾಡಿಸಿದ ಅಂತರಿಗೆ ಅಂದಂತ ಸಮಸ್ಯೆ ಆಯ್ತು, ವಿನಾಯಿತಿ ಸಿಗಲಿಲ್ಲ. ಕೈಕೇಯಿ ವಿನಾಯಿತಿ ಯಾತ್ರೆ ಸಿಕ್ತು ಅಂತ ಕೇಳಿದ್ರೆ, ಒಂದು ಸ್ವರೂಪಥ ದುಷ್ಟಳಲ್ಲ, ಮತ್ತೆ ಸಾವಾಸ ದುಷ್ಟ. ಇನ್ನೊಂದೇನಿದೆ, ಇಲ್ಲಿ ಮಗ ಉದ್ಧಾರ ಮಾಡಿದ್ರೆ ಅಲ್ಲಿ ಅನ್ನು ಮಗನೇ ಉದ್ಧಾರ ಮಾಡ್ತಾನೆ. ಇಲ್ಲಿ ತಂದೆಯನ್ನು ಉದ್ಧಾರ ಮಾಡಿದ ಮಗ ಪ್ರಹ್ಲಾದ, ತಾಯಿನ ಉದ್ಧಾರ ಮಾಡಿದ ಮಗ ಅರ್ಥ ಆಯ್ತಾ? ಸೊ ಅಲ್ಲೂ ಕೂಡ ಭಕ್ತ ಅವನು ದ್ವೇಷಿಯಾಗಿದ್ರೆ ಸರಿ ಹೋಗ್ತಿದ್ವಿ. ದೇಶದ ರೆಕಗ್ನೇಷನ್ ಅಂತೇಳಿ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಹೊರಗಿನಿಂದ ಯೋಚನೆ ಮಾಡಿದ್ರೆ ಇದು, ಒಳಗಿಂದ ಯೋಚನೆ ಮಾಡಿದ್ರೆ ಭಕ್ತಿ. ನಿಮ್ಗೆ ಉತ್ತರ ದ್ವೇಷದಿಂದ ಭಕ್ತಿ ಅಂತ ಆಗ್ಲೇ, ಮುಕ್ತಿ ಅಂತ ಆಗ್ಲೇ ಇಲ್ಲ ಕೊನೆಗೆ. ಇದಕ್ಕೆ ಏನಂತ ಮೀಮಾಂಸ ಅಂತ ಕರೀತಾರೆ. ಏನಿದು ಮೀಮಾಂಸ? ಮೀಮಾಂಸ ಅಂದ್ರೆ ಏನು? ಡಿಸ್ಕಷನ್. ಸುಮ್ಮನೆ ಹೋದ್ರೆ ಗೊತ್ತಾಗಲಿ, ಯಾವಾಗ ಗೊತ್ತಾಗುತ್ತೆ ಇದು? ವಿಚಾರಗೋಷ್ಠಿಗಳು ಹಾಗೆ ನೋಡಿ. ವಿಚಾರಗೋಷ್ಠಿ ಅಂದ್ರೆ ಈ ರೀತಿ ಮಾಡು, ಗಲಾಟೆ ಮಾಡ್ಕೊಂಡ್ರೆ ಇದು ಮಾಡಿದ್ರೆ ವಿಚಾರಗೋಷ್ಠಿ ಅಲ್ಲ, ವಿಷಯಾಧಾರಿತ ತೀರ್ಮಾನ ಆಗ್ಬೇಕು. ನಾವು ಕಂಡಾಗ ತೀರ್ಮಾನ ಆಗಿದ್ದು ಒಂದು ಕೇಸು ಇವತ್ತವರೆಗೂ ನೋಡಿಲ್ಲ, ಗೊತ್ತಾಯ್ತು. ಇನ್ನೂ ಜಾಸ್ತಿ ಆಗಿಬಿಟ್ಟೆ, ಮೊದಲಿಗಿಂತ ಡೌಟ್ ಜಾಸ್ತಿ ಆಗಿಬಿಡೋದು. ಏನ್ ಹೇಳಿ? ಇನ್ನೊಮ್ಮೆ ಕೇಳಿ ಏನು? ಹೌದು ಯಾವ್ದು ಭಕ್ತಿ ಆಯ್ತು? ಹಿರಣ್ಯಕಶಿಪು. ಹೌದು ಅಲ್ಲ, ಜಯ ಹಿರಣ್ಯಕಶಿಪು ಇಬ್ಬರಿದ್ದಾರೆ. ಹಿರಣ್ಯಕಶಿಪು ಜಯ ಇದ್ದಾರೆ. ಹೌದು. ಎಲ್ಲಿ ಆಯ್ತು? ಅಲ್ಲ, ಯಾವಾಗ ಯಾವಾಗ ಆಯ್ತು ಹೇಳಿ, ಇನ್ನೊಮ್ಮೆ ಹೇಳಿ. ಹೌದು. ಜಯನಿಗಾಯ್ತು, ಹಿರಣ್ಯಕಶಿಪಿಗೆ ಆಗ್ಲಿಲ್ಲ. ಯಾಕೆ? ಯಾರಿಗೆ ಹಾಗೆ ಆಗ್ತಿತ್ತಂತಾನ? ಇಲ್ಲ. ಇವತ್ತು ಉದಾಹರಣೆಗೆ ಕೆಲವು ಕೆಲಸ ಹಾಗೆ ನಡ್ಕೊಂಡೋದ್ರು ಹೋಗ್ತಿದ್ದ, ಕಾರಲ್ಲಿ ಹೋದ್ರು ಹೋದ. ಯಾಕೆ ರ್ಯಾಂಕ್ ಸ್ಟೂಡೆಂಟು ಹೋದ, ಆದರೆ ಇಂಟರ್ವ್ಯೂ ಟೈಮ್ ಓದೋಗಿತ್ತು, ಪಂಜಿತಿ ಆಯ್ತಾರೆ, ಕಾರಲ್ಲಿ ಹೋಗಿದ್ದಕ್ಕೆ ಹೋದ. ಅವನೀಗ ಆ ಪಾಯಿಂಟ್ ಬಂತ ಇಲ್ಲ? ಅವನು ಕೆಟಲಿಸ್ಟ್ ಅಂತ ಕಾನ್ಸೆಪ್ಟ್ ಗೊತ್ತಲ್ಲ, ಆಗೋದನ್ನ ಫಾಸ್ಟ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತಾ ಇಲ್ಲ ಅದು? ಆ ಥರ ಅಡ್ವಾಂಟೇಜ್ ಇಲ್ಲ ಅಂತಲ್ಲ, ಅಡ್ವಾಂಟೇಜ್ ಇದೆ. ಅದು ಅಡ್ವಾಂಟೇಜ್ ಎಷ್ಟು ಸಿಗಬೇಕು ಅಷ್ಟು ಸಿಕ್ತು. ಸಜ್ಜನರ ಸಹವಾಸ ಅಂಬೋದು ಈ ರೀತಿ ಆಯಿತು. ಯಾರು ಬೆನಿಫಿಟ್ ಸಿಗಬೇಕು ಅವನಿಗೆ ಸಿಕ್ತು, ಹಿರಣ್ಯಕಶಿಪು ಸಿಗಲಿಲ್ಲ. ಯಾಕೆಂದ್ರೆ ದ್ವೇಷ ಅವನು ಹೀಗೆ ಮಾಡಲಿಲ್ಲ, ತನ್ನ ಮಗನ ಕಾರಣಕ್ಕಾದ್ರೂ ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ. ಅವನು ಕೊಲ್ಲಕ್ಕೆ ಹೊರಟ ಕೊನೆಗೆ. ಸೊ ಅವ್ನು ದ್ವೇಷಿಯಾಗಿ ಹಾಗೆ ಉಳ್ಕೊಂಡ್ಬಿಟ್ಟ. ಅಲ್ಲ, ಭಕ್ತನ ಕಾಂಟ್ಯಾಕ್ಟು ಬರಲಿಲ್ಲ ಅವನಿಗೆ, ಯಾಕಂದ್ರೆ ದ್ವೇಷ ಮಾಡ್ತಿದ್ದ. ಒಳಗಿದ್ದ ಜಯ ಮಾತ್ರ ಏನ್ ಮಾಡ್ತಿದ್ದ? ಅವನಿಗೆ ಲೈಕಿಂಗ್ ಬಂತು.
ಸೊ ಸಂಘ ಕೂಡ ಎಫೆಕ್ಟ್ ಎಲ್ರಿಗೂ ಆಗೋದಿಲ್ಲ. ಕೆಲವು ಇರ್ತಾವಲ್ಲ, ಕೆಲವು ಕಂಪ್ಯಾಟಿಬಲ್ ಆದ್ರೆ ಮಿಕ್ಸ್ ಆಗಲ್ಲ, ಕೆಲವು ಮಿಕ್ಸ್ ಆಗುತ್ತೆ. ಒಂದಕ್ಕೊಂದು ಮಿಕ್ಸ್ ಆಗಬೇಕಾದ್ರೆ ಕೆಲವು ಹೇಳ್ತಾರೆ ಹಾಗೆಲ್ಲ ಮಿಕ್ಸ್ ಮಾಡಕ್ಕೆ ಬರಲ್ಲ, ಇದು ಹೊಂದೋದಿಲ್ಲ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಇವತ್ತು ನೀವು ಬೇಳೆ ಹಾಕಿರೋ ಹೊಂದುತ್ತೆ, ಕಲ್ಲು ಹಾಕಿರೋ ಹೊಂದುತ್ತಾ? ಕಲ್ಲು ಹಾಕಿ ಬೇಳೆ ಬಂದಾಗ ಕರಗೋಯ್ತು, ಕಲ್ಲು ಕರಗೋಯ್ತು ಅಂತ ಯಾರು ಹೇಳ್ತಾರಾ? ಯಾಕಂದ್ರೆ ಸಾಧ್ಯ ಇಲ್ಲ ಕರಗಲಿಕ್ಕೆ. ಇವರು ಅಂಥ ಮನುಷ್ಯ. ದುರ್ಯೋಧನ ತನ್ನ ಬಗ್ಗೆ ಅತಿ ದೃಷ್ಟಾಂತ ಕೊಡ್ತಾರೆ. ಕೃಷ್ಣ ಮತ್ತು ಕೃಷ್ಣ ರಾಯಭಾರಕ್ಕೆ ಹೋದಾಗ ಮಾತುಕತೆ ನಡೆಯುತ್ತೆ, ಅದೆಲ್ಲ ಬಿರಲಿ. ಕೃಷ್ಣ, ನಾನು ಏನಂತ ತಿಳ್ಕೊಂಡಿದ್ಯಾ? ನಾನು ಇದಲ್ಲ, ಕಬ್ಬಿಣದ ಕಂಬ ಅಲ್ಲ, ಕಲ್ಲಿನ ಕಂಬ. ಭಾರಾಕ್ರಾಂತೋ ಹಿ ಶಿಲಾಸ್ತಂಭ ಭಜ್ಜೇತ ಅಪಿ ನನಮೇತ್. ತುಂಬಾ ಭಾರ ಹಾಕಿದಾಗೆ ಶಿಲಾಸ್ತಂಭ ಮುರಿಯುತ್ತೆ ಹೊರತು ಬಾಗೋದಿಲ್ಲ. ಅರ್ಥ ಆಯ್ತಾ ನಿಮಗೆ? ಈಸಾರಿ ಏನ್ ಮಾಡುತ್ತೆ? ಬೆಂಡಾಗಲ್ಲ. ಅದನ್ನು ಅಂಥವನು ಸಾಯ್ತೇನೆ ಹೊರತು ಶರಣಾಗೋದಿಲ್ಲ. ಬಾಗೋದ್ರೆ ಶರಣಾಗೋದು. ನಾನು ಶರಣಾಗೋದಿಲ್ಲ, ನಾನು ಸಾಯ್ಲಿಕ್ಕೆ ತಯಾರು. ಈಸ್ಟ್ ಎಂಡ್ ಅವ್ರದಲ್ಲ. ಅರ್ಥ ಆಯ್ತಾ? ಈಗ ಭಕ್ತರು ಈ ರಿವರ್ಸ್ ಡೈರೆಕ್ಷನ್ ಇಬ್ಬರಿಗೂ ದೀಕ್ಷೆ ಇರೋದು. ಭಕ್ತನಿಗೂ ದೀಕ್ಷೆ ಇದೆ, ದ್ವೇಷಿಗೂ ದೀಕ್ಷೆ ಇದೆ. ಆದರೆ ಇದು ಬೇರೆ ಆಗೋದು, ಗುರಿ ಬೇರೆ ಆಗಿಬಿಡುತ್ತೆ. ಒಳ್ಳೇದಕ್ಕೋಸ್ಕರ ಇವನ್ ದೀಕ್ಷೆ, ಕೆಟ್ಟದ್ದು ಅವನ ದೀಕ್ಷೆ. ಆದ್ದರಿಂದ ಅದು ಸರಿಯಿಲ್ಲ, ಪ್ರಶ್ನೆ ಅವಕಾಶನೇ ಇಲ್ಲ. ಕ್ಲಿಯರ್? ಇಲ್ಲ, ಜೈನ್ ಮಾಡೋ ಇಲ್ಲ ಜೈನ್ ಉದ್ಧಾರ ಮಾಡಬೇಕು. ಇವತ್ತು ಆ ರೀತಿ ಮಾಡಿ ಪ್ರಹ್ಲಾದ ಕೆಟ್ಟವನಾಗ್ತಿದ್ದ. ಅಲ್ಲಿ ಹೇಳ್ಬಿಟ್ಟಿದ್ದಾನೆ, ಈಗ ಪ್ರಹ್ಲಾದನ ಬಾಯಿಲೇ ಬರುತ್ತೆ. ಏನಂತ? ನಮ್ಮಪ್ಪ ಸದ್ಯಕ್ಕೆ ನಾವು ದುಃಖ ಪಡೋದಿಲ್ಲ. ಹಿರಣ್ಯಕಶಿಪಿಗೆ ಅನ್ವಯ. ಹೇಗೆ ಗೊತ್ತಾ? ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪ ಹತ್ಯ. ಹಾವು ಚೇಳುಗಳನ್ನ ಕೊಂದ ವಿಷಯ ಕಿವಿ ಬಿದ್ದರೆ ಸಜ್ಜನ ಕೂಡ ಸಂತೋಷ ಪಡಬೇಕು ಹೊರತು ದುಃಖ ಪಡಬಾರದು ಅಂತ ಹೇಳ್ತಾ. ಸೊ ಪ್ರಹ್ಲಾದನ್ ಯಾಕೆ ಅಫೆಕ್ಟ್ ಆಗಲಿಲ್ಲ ಹಿರಣ್ಯಕಶಿಪುವಿನ ಸಾವು ಅಂದ್ರೆ ದುಷ್ಟ ಅವನು. ಇವಾಗ ಸಿನಿಮಾ ನಾಟಕದಲ್ಲೇ ತೋರಿಸ್ತಾರೆ, ತನ್ನ ಮಗ ಕೆಟ್ಟ ಒಬ್ಬ ತಾಯಿನೇ ಕೊಂದು ಬಿಡ್ತಾಳೆ. ಅವಳು ಏನಂತ ಕರೀತಾರೆ? ಕೊಲೆಗಾರಿಗೆ ಅಂತ ಕರೆಯಲ್ಲ, ಏನಂತ ಕರೀತಾರೆ? ಓಡಿದ್ವು ಮಹಾತ್ಯಾಗಿ ಅಂತ ಕರೆದ್ರು. ಕೊಂದಿದ್ದು ಯಾರನ್ನ? ಮಗನನ್ನ. ಕಾರಣ ಏನು? ದೇಶದ್ರೋಹಿ ಅಂತೇಳಿ. ಅವ್ರು ಏನ್ ಮಾಡ್ತಾರ? ಅವರು ಕೊಲೆ ಕೇಸ್ ಹಾಕೋದಲ್ಲ ಅವಳ ಮೇಲೆ. ಅರ್ಥ ಆಯ್ತಾ ನಿಮಗೆ? ಟೆರರಿಸ್ಟ್ ಕೊಂದ ಯಾರ ಮೇಲೂ ಕೊಲೆ ಕೇಸ್ ಬರ್ತದೆ. ಅರ್ಥ ಆಯ್ತಾ? ಬೇರೆಯವ್ರು ಕೊಂದ್ರೆ ಕೊಲೆ ಕೇಸ್ ಬರ್ತದೆ. ಸರಿ ಆಯ್ತು. ಯಾರಾಗ ಅಲ್ಲೂ ಅಷ್ಟು ವೆರಿ ಸಿಂಪಲ್ ಲೆವೆಲ್, ಏನು ಕಷ್ಟಪಡ್ಬೇಕಾಗಿಲ್ಲ. ಯಾರ್ಯಾರು ಯೋಗ್ಯರಿದ್ದಾರೋ ಅವರೆಲ್ಲ ಉದ್ಧಾರ ಆಗ್ತಾರೆ. ದೇಶಕ್ಕೆ ಅಡ್ವಾಂಟೇಜ್ ಯಾರಿಗೆ ಸಿಗುತ್ತೆ? ಈಗ 2,000 ರೂಪಾಯಿ ಕೊಡ್ತಿದ್ದಾರೆ. ಯಾರಿಗೆ ಅಡ್ವಾಂಟೇಜ್? ಈಗ ಯಾರಿಗೆ ಎಲಿಜಿಬಿಲಿಟಿ ಅಡ್ವಾಂಟೇಜ್. ಒಂದ್ಮೇಲೆ 2 ಕೊಡ್ತಾರ? ಇಲ್ಲ, ಅದು ಕೊಡೋದಿಲ್ಲ. ಇದ್ದರಿಗೆ ಕೊಡ್ತಾರೆ ಅಷ್ಟೇ. ಅದೆಲ್ಲ ಆಸ್ ಪರ್ ರೂಲ್ಸ್. ಮುಂದಿದ್ದೆಲ್ಲ ರೂಲ್ಸ್ ಅಪ್ಲೈ ಆಗ್ಬಿಡೋದು. ಕೊಡ್ತೀವಿ ಅಂತ ಹೇಳಿದ ಬೇರೆ, ಆಸ್ ಪರ್ ರೂಲ್ಸ್. ಅದನ್ನೆಲ್ಲ ಕೇಳಬಾರ್ದು. 21 ಜನರಲ್ಲಿ ಎಷ್ಟು ಯೋಗ್ಯ ಇರ್ತಾರೋ ಅವಾಗೆಲ್ಲ ಫುಡ್ ಇವರಿಗೆ ಸಿಗ್ಲಿಲ್ಲ. ಅರ್ಥ ಆಯ್ತಾ? ಬುದ್ಧ ಪರರಿಗೂ ಹಾಗೇನೆ. ಯೋಗ್ಯರಿಗೆ ಬೆನಿಫಿಟ್ ಇದೆ. ಬೆನಿಫಿಟ್ಗೆ ಎಲಿಜಿಬಿಲಿಟಿ ಅಂತ ಕಂಡೀಷನ್ ಇದೆಯಲ್ಲ, ಅಥವಾ ಯಾವಾಗ ಡೈರೆಕ್ಟ್ ಆಗಿರೋ ಹಿರಣ್ಯಕಶಿಪುವಿಗೆ ಸಿಗ್ಲಿಲ್ಲ ಅಂದಮೇಲೆ ಅವ್ರಿಗೆಲ್ಲ ಯಾಕೆ ಸಿಗುತ್ತೆ? ಆ ರೂಲ್ ಇದಕ್ಕೆ ಅಪ್ಲಿಕಬಲ್. ಒಳ್ಳೆತನ ಮಾಡಿದವರಿಗೆ, ಒಳ್ಳೆ ಮಕ್ಕಳಿದ್ರೆ ಒಳ್ಳೆ ರೀತಿ ಅವ್ರಿಗೆ ಅಡ್ವಾಂಟೇಜ್ ಸಿಕ್ಕೇ ಸಿಗುತ್ತೆ. ನಮ್ಮಲ್ಲಿ ಲೋಕದಲ್ಲಿ ಕಾಣ್ತೇವೆ ಅದನ್ನ. ಇವ್ರು ಮುತ್ತಾದ ತಾತ ಮಹಾರಾಯ ಅದು ಬಿಲ್ಡಿಂಗ್ ಡೊನೇಟ್ ಮಾಡಿದವನು ಬಟ್ ಅವ್ನು ಸೀಟ್ ಕೊಟ್ಬಿಡಿ ಅಂತ ಹೇಳ್ತಾ. ವಿಷಯ ಗೊತ್ತಿದ್ದವನೇ ಮಾಡಿ ತಕ್ಷಣ ನೋಡಿ ರೆಕಾರ್ಡ್ನ ಸಿಗುತ್ತೆ. ಅದು ಬರ್ಕೊಂಡು ಇವನ್ ಡೋನರ್ ಅಂತ ಹೇಳ್ಬಿಟ್ಟು, ಆದ್ರಿಂದ ಅವ್ನಿಗೆ ಕೊಟ್ಬಿಡಿ. ಅವ್ನು ಏನೇ ಆಗಿರಲಿ ಪಾಪ, ಅದು ಅಡ್ಡ ನಿಜ. ಬಟ್ ಅಂಥ ಮಹಾನು ಇಡೀ ನಾವು ಲಕ್ಷಾಂತರ ಪಾಸಾಗಿದ್ದರಿಂದಾನೆ. ಅರ್ಥ ಆಯ್ತಾ? ಈಗ ಅವನೊಬ್ಬ ಗುಂಡ ಮಗ, ಅವನು ಕೊಡಬೇಡಿ, ಅವನು ದೇಶದ್ರೋಹಿ. ಅವನಿಲ್ಲ ಈಗ, ಅವನ ಮೊಮ್ಮಗ ಇವನು. ಬಟ್ ಅದನ್ನ ಎಕ್ಸ್ಪೆಕ್ಟ್ ಮಾಡಿ ಇವನು ಕೊಡಬಾರದು ಅಂತ ಹೇಳಿ. ಉದ್ಧಾರ ಮಾಡೋ ಅಂದ್ರೆ ಇಲ್ಲಿ ನೋಡಿ, ಯಾವಾಗ ನಾನು ಸಂತೋಷ ಪಡ್ತೇನೆ ಅಂತ ಹೇಳಿದ ಹಿರಣ್ಯಕಶಿಪುವಿನ ಬಗ್ಗೆ, ಉದ್ಧಾರ ಮಾಡೋ ಅಂತ ಹೇಳಿದಾಗ ಜೈನ ಬಗ್ಗೆ. ಅರ್ಥ ಆಯ್ತಾ? ಅದು ಪಾಯಿಂಟ್ ಇದೆ. ಶಕ್ಯೋ ದ್ರಷ್ಟುಂ ಸ ಭಗವಾನ್ ಪ್ರಭಾಸಂ ದೃಶ್ಯಮಂಡಲ ಹಿರಣ್ಯಕಶಿಪುಶ್ಚಾಪಿ ಯತನಿಂದ ಪಿತಾಮಹ್ಯಂ ತದ್ಭಕ್ತೇ ಮಯಿ ಜಾಘವಾನ್ ನಿತ್ಯಾರಭ್ಯ ತಸ್ಮಾತ್ ಪಿತಾಮೇ ಪೂಯೇತ ದುರಂತ ದುಸ್ತರಾದಾಗ. ಇನ್ನು ಅದೇ ವಾಕ್ಯ ಯೋಚನೆ ಆಯ್ತು. ಸುಮ್ಮನೆ ಓದಿದ್ರು ಕೂಡ ನಮ್ಮಪ್ಪ ಆದ್ರೆ ಉದ್ಧಾರ ಮಾಡ್ತೇನೆ ಅಂತ ಹೇಳೋದಿಲ್ಲ, ಅವ್ನು ಒಳ್ಳೇದು ಮಾಡಿದ್ದಾನೆ ಅಂತ ಹೇಳೋದಿಲ್ಲ. ದುರಂತ ದುಸ್ತರಾದಾಗ, ಮಾಡಬಾರದ ಪಾಪ ಮಾಡಿದ್ದಾನೆ. ಅದು ದ್ವೇಷ ಏನಂತ ಕರೆದಾತೀಗ? ಪಾಪ ಅಂತಾನೆ ಕರೀತಾರೆ. ಅಂದಮೇಲೆ ಅದು ಮುಕ್ತಿ ಹೇಗಾಗುತ್ತೆ? ನಾನು ಕೇಳ್ತೇನೆ ಅಂದಮೇಲೆ ದ್ವೇಷದಿಂದ ಮುಕ್ತಿ ಆಗಲಿಲ್ಲ, ಭಕ್ತಿಯಿಂದ ಆಯ್ತು. ಅಲ್ಲೇ ಉತ್ತರ ಆಯ್ತು. ಅದು ಎಷ್ಟು ವಿಚಾರ ಮಾಡ್ತಾರೆ ಅಂದ್ರೆ ಇಷ್ಟರೊಳಗೆ ಒಂದು ಪ್ರಕರಣ, ಇದಿಷ್ಟೇ ಒಂದು ಪ್ರಕರಣ. ಉಪಾಧಿ ಖಂಡ ಮಾಯವಾದ ಖಂಡ ಇದ್ದಾಗೆ ದ್ವೇಷದಿಂದ ಮುಕ್ತಿ ಇದೆಯೋ ಇಲ್ಲೋ ಇಷ್ಟೇ ಅಧ್ಯಯನ ಮಾಡಿದರೆ ಯಾವ ಸಮಸ್ಯೆನೂ ಇದರಿಂದ ನಮಗೇನು ಉಪಯೋಗ ಅಂದರೆ ನಾವು ದ್ವೇಷ ಮಾಡಕ್ಕೆ ಹೋಗಬಾರ್ದು. ಅಲ್ಲಿ ಗಟ್ಟಿ ಮಾಡ್ಕೋಬೇಕು. ಎಷ್ಟೋ ದೇವರನ್ನ ದ್ವೇಷ ಮಾಡೋ, ದೇವ್ರ ಕೈ ಕೊಟ್ಟ ಅಂದ್ಬಿಟ್ರೆ ಮುಗಿತಲ್ಲ ಕತೆ.
ದೇವ್ರ ಮೇಲೆ ಆಪಾದ ಮಾಡೋಕ್ಕಾಗಲಿಲ್ಲ. ದೇವ್ರು ನೋಡಲೇ ಇಲ್ಲ, ದೇವ್ರಿಗೆ ಕಣ್ಣೇ ಇಲ್ಲ ಅಂದ್ರೆ ದೇವ್ರ ಇವನು ವಿಶ್ವತ ಚಕ್ಷು ಕಣ್ಣೇ ಇಲ್ಲ, ಇವನಿಗೆ ಬುದ್ಧಿನೇ ಇಲ್ಲ ಅಂತ ಆಗ್ಲಿಲ್ದಾಗ ನಾವು ತುಂಬಾ ದುಃಖದ ಕಾಲಕ್ಕೆ ಏನ್ ಮಾಡ್ತಾರೆ ಜನಗಳು? ದೇವ್ರನ್ನ ಬೈದು ಬಿಡ್ತಾರೆ. ದೇವ್ರನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಅಂತ ಆಚಾರ್ಯ ಬರೀತಾರೆ. ಸೀರಿಯಸ್ ತಗೊಳ್ಳೋದಿಲ್ಲ, ಪಾಪ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ, ಮಾತಾಡ್ತಾರೆ. ಆಮೇಲೆ ಅವರೇ ಏನಂತಾರೆ ಗೊತ್ತಾ? ದೇವ್ರಿಗೆ ಕ್ಷಮಿಸ್ಬಿಡಿ, ಏನೋ ಮಾತಾಡ್ಬಿಟ್ಟೆ ಅಂತಾರಲ್ಲ, ಹಾಗೆ ತಿಳಿತಾ? ನಿತ್ಯ ಸಂಸಾರಿಗಳು ಅಂತಿದೆಯಲ್ಲ ಗುಂಪು, ಅವರಿಗೆ ಅವ್ರು ಎರಡೂ ಇಲ್ಲ. ಅವ್ರಿಗೆ ಭಕ್ತಿಗೆ ಅರ್ಥನೇ ಇಲ್ಲ. ಅವ್ರ ಭಕ್ತಿಗೆ, ಅವ್ರ ಭಕ್ತಿ ಇಷ್ಟೇ ಅರ್ಥ, ಇಲ್ಲಿ ಏನೋ ಒಂದು ಲೋಕದಲ್ಲಿ ಸಿಗುತ್ತೆ ಅಷ್ಟೇ ಹೊರತು ಬೇರೆ ಇಲ್ಲ. ಯಾರಿಗೆ ದೇವ್ರ ಲೆಕ್ಕ, ನಮಗೆ ತಾವಾಗ್ತಾರೆ ಎಷ್ಟು ಮೂರಾಚಾರ ಪಂಕ್ತಿ ಇದ್ದಾರೆ, ಊಟ ಮಾಡಿ ಹೋಗ್ಬಿಡ್ತೀವಿ, ಎಷ್ಟು ಹೊರಗೆ ಊಟ ಆಗ್ತೀವಿ, ಕೇಳೋದೇ ಇಲ್ಲ. ಫಸ್ಟ್ ಸದ್ಯ ನಮ್ಮ ಊಟ ಆಯ್ತು ಮಾಡ ಹೊರಬಿಡ್ತಾರಂತೆ ಯಜಮಾನ ಹೇಳಕ್ಕೆ, ನಮ್ಮ ಹೆಡ್ಡಕ್ಕಲ್ಲ. ಇತಿ ಯದನಿಂದ ಪಿತಾ ಮಹ್ಯಂ. ನೋಡಿ, ನಿಂದೆ ದೋಷ, ಅವನು ಭಗವಾನ್ ಮತ್ತೆ ಪಾಪಿಷ್ಟ, ಹೇಗೆ ತೋರಿಸ್ತಾ ಎವಿಡೆನ್ಸ್ ಹೇಗೆ ಕೊಡೋದು? ಇಷ್ಟೆಲ್ಲ ಕೊಟ್ಟರು ಕೂಡ ಪ್ಯಾಕ್ ಆಗ್ಬಿಟ್ರೆ ಸುಮ್ಮನೆ ನೋಡಿದ್ರೆ ಅರ್ಥನೇ ಆಗೋದು. ಸರಿಯಾಗಿ ಗಮನಿಸೋದು ಆ ಮಾತುಗಳು, ಮಾತು ಅಕ್ಷರ ನೋಡಿದರೆ ಅದು ಏನು ಆಚಾರ್ಯ ಬರೆದ ಗೊತ್ತಾಗ. ಅವ್ರ ಉದ್ದೇಶನೇ ಹಾಗೆ, ಎಲ್ರಿಗೂ ತಕ್ಷಣ ತಿಳಿಬಾರ್ದು ಅಂತಾನೆ ಬರೆದರು. ಇದು ಕಲಿಯುಗ, ಮಿಸ್ಯೂಸ್ ಮಾಡ್ಕೊತಾರೆ. ಯೋಗ್ಯರಿಗೆ ಇಷ್ಟ ಬಂದವ್ರಿಗೆ ಮಾತ್ರ ಸಿಗ್ಬೇಕು. ಅವರು ಜ್ಯುವೆಲರಿ ಶಾಪ್ಗೆ ಇಷ್ಟ ಬಂದವ್ರು ಹೋಗಿ ಬನ್ನಿ ಅಂತ ಯಾರು ಕರೆಯೋದಿಲ್ಲ. ಹೋದ್ರೇ ತೋರಿಸಲ್ಲ ಎಷ್ಟೋ ಸಲ. ಇವ್ರು ನೋಡಿ ಹರಕಪಾಟ ಹಾಕೊಂಡು ತೋರಿಸ ಇಲ್ಲ, ಅದೆಲ್ಲ ಹೋಗೋದು ಕಳಿಸ್ಬಿಡ್ತಾರೆ. ವೇಸ್ಟ್ ಆಫ್ ಟೈಮ್ ಆಗುತ್ತೆ ಅಂತ ಅವನೇನು ತೊಗೊಳಕ್ಕಾಗಲ್ಲ. ಅದು ರತ್ನಗಳನ್ನ ಅಲ್ಲಿ ಬೀದಿಯಲ್ಲಿ ಪ್ರದರ್ಶನ ಮಾಡಬಾರ್ದು. ಮತ್ತೆ ಯಾವನೋ ಬಂದ್ರೆ ತೋರಿಸಿ ಎಲ್ಲ ಹೋಯ್ತು, ರತ್ನ ಎಲ್ಲ ಹೋಯ್ತು. ತರಕಾರಿ ಹಾಕೊಂಡು ಬಂದಾಗ ರತ್ನ ಹಾಕೊಂಡು ಬಂದ್ರೆ ಕತೆ ಮುಗೀತು ಅವ್ರು. ಅದಕ್ಕೋಸ್ಕರನೇ ಪ್ರಮೇಯಗಳನ್ನ ಹೇಳಿರಬೇಕು, ದುರುಪಯೋಗ ಆಗಬಾರ್ದು. ಅದಕ್ಕೋಸ್ಕರ ಹಾಗೆ ಮಾಡ್ತಾರೆ. ಇತಿ ಪ್ರಹ್ಲಾದೇನ ಭಗವತೋ, ಏನಾಗಿದೆ ಅಲ್ಲಿ? ವರಯಾಚನಾಚ್ಛ. ದ್ವೇಷಕ್ಕೆ ಡೈರೆಕ್ಟ್ ಮುಕ್ತಿ ಸಿಗೋದಾಗಿದ್ದರೆ ವರ ಕೊಟ್ಟು ಯಾಕೆ ಮುಕ್ತಿ ಕೊಡಬೇಕಾಗಿದೆ? ಫಸ್ಟ್ ರ್ಯಾಂಕ್ ಬಂದವನಿಗೆ ದಯವಿಟ್ಟು ಕೆಲಸ ಕೊಡಿ ಅಂದ್ರೆ ಅರ್ಥ ಇಲ್ಲ. ಫಸ್ಟ್ ರ್ಯಾಂಕಿಗೆ ಕೆಲಸ ಸಿಕ್ತೇ ಹೊರತು ರೆಕಮೆಂಡೇಶನ್ ಅಲ್ಲ. ಫೇಲ್ ಆದವನಿಗೆ ಕೊಡಿ ಅಂದ್ರೆ ಅರ್ಥ ಇದೆ. ಯಾಕಂದ್ರೆ ಇದು ಅವ್ರು ಹೇಳ್ತಾರೆ, ನೋಡಯ್ಯ ಕೊಡ್ಲಕ್ಕೆ ಬರೋದಿಲ್ಲ, ನೆಕ್ಸ್ಟ್ ಪಾಸ್ ಮಾಡ್ಕೊ ಬರ್ಲಿಕ್ಕೆ ಕೊಡ್ತೀವಿ. ಕಡಿಮೆ ಬಂದವನಿಗೆ ಕೊಡ್ಬೋದು ಬೇಕಾದ್ರೆ. ಆಯ್ತು ಬಿಡಿ, ಇಷ್ಟೆಲ್ಲ ಹೇಳ್ತೀರಿ ಕೊಡೋಣಂತೆ, ಆದ್ರೆ ಅವ್ನು ಸ್ವಲ್ಪ ರೇಟ್ ಮಾಡಿ, ಸ್ವಲ್ಪ ಥರ್ಡ್ ಲಿಸ್ಟ್ ಫೋರ್ತ್ ಲಿಸ್ಟಲ್ಲಿ ಕೊಡೋಣ. ಈಗ ಕೊಟ್ಟರೆ ಉಳಿದೋಗ್ರೆ ಕೊಡಬೇಕಾಗುತ್ತೆ. ಆಮೇಲೆ ಅದ್ರ ಕೊಟ್ಟು ಅಡ್ಮಿಷನ್ ಕ್ಲೋಸ್ ಮಾಡ್ಬೋದು, ಆ ಥರ ಕೇಳ್ತಾರೆ. ಅದು ಕೆಲವು ಕೇಸ್ಗಳಿಗೆ ಅರ್ಹತೆ ಇರೋದಿಲ್ಲ, ಬಟ್ ಕೊಡೋ ಪಾಸಿಬಿಲಿಟಿ ಇರುತ್ತೆ ಅವ್ರಿಗೆ. ಅಂತ ಕೇಸನ್ನು ಆಗಲೇ ಕೊಟ್ಬಿಡೋದಿಲ್ಲ, ಫಸ್ಟೆಲ್ಲ ಕೊಡೋದಿಲ್ಲ. ಕೊಟ್ಟರೆ ಅಫೆನ್ಸ್ ಆಗುತ್ತೆ, ಕೊನೆಗೆ ಮಾಡ್ಕೊತಾನೆ. ಹಿಂದೆ ಅದು ಮಾಡಿ ಅಡ್ಮಿಷನ್ ಕ್ಲೋಸ್ ಮಾಡ್ಬಿಡ್ತಾರೆ. ಕೊನೆ ಪ್ರಸಂಗ ಬಂತು ಕೊಟ್ಬಿಟ್ಟೆ ಅಂತ ಹೇಳ್ಬಿಡ್ತಾರೆ. ಆ ಥರ ಇದು ಹಾಗೆ ನಡೆದಿಲ್ಲ. ಪ್ರಯಾರಿಟಿ ಕೊಡ್ತಾರೆ ಅಂದರೆ ಅದಕ್ಕೆ ಕಾರಣ ಏನೋ, ಭಕ್ತನಾಗಿ ಒಳಗೆ ಬಿದ್ದ ಭಕ್ತನ ಗುಣ ನೋಡಿ ಕೊಟ್ಟಿದ್ದೆ ಹೊರತು ದ್ವೇಷಿಗೆ ಕೊಟ್ಟಿದ್ದ ಅಲ್ವೇ ಅಂತ. ಇತಿ ಪ್ರಹ್ಲಾದೇನ ಭಗವತೋ ವರ ಯಾಚನಾಚ್ಯ. ಉದಾಹರಣೆಗೆ ಒಂದು ನಿಮಗೇನೋ ಬಚ್ಚಿಗೆ ಯಾವುದೋ ಒಂದು ಉಪ್ಪು ಜಾಸ್ತಿ ಆಗಿದೆ ಅಂತ ತಿಳ್ಕೊಂಡು, ಇನ್ನೂ ಉಪ್ಪು ಜಾಸ್ತಿ ಹಾಕಿದ್ರೆ ಏನಾಗುತ್ತೆ? ಇನ್ನೂ ಕೆಟ್ಟೋಗುತ್ತೆ. ಅಲ್ಲಿ ಏನು ಮಾಡ್ಬೇಕು ಅವನೀಗ? ಅದಕ್ಕೆ ಆಪೋಸಿಟ್ ಹಾಕ್ಬೇಕು. ಅದಕ್ಕೆ ಆಪೋಸಿಟ್ ಹಾಕ್ಬೇಕೆ ಹೊರತು ಹಾಕ್ಬಾರ್ದು. ದ್ವೇಷದಿಂದ ಮುಕ್ತಿ ಆಗೋದಾಗಿದ್ರೆ ದ್ವೇಷಕ್ಕೆ ಬೇಕಾದ ಸಾಮಗ್ರಿ ಕೊಡಬೇಕಾಗಿದೆ. ಅದು ಬೇಕಂದ್ರೆ ಆಚಾರ ಬರೀತಾರೆ. ಎಷ್ಟು ಫೈನ್ ಆರ್ಗ್ಯುಮೆಂಟ್ ಗೊತ್ತಾ ಅದು? ದ್ವೇಷದಿಂದ ಮುಕ್ತಿ ಅಂತ ಆಗೋದಾಗಿದ್ದರೆ ದೇವರಲ್ಲಿ ದ್ವೇಷ ಹುಟ್ಟಿಸ್ಬೇಕು. ದ್ವೇಷ ಯಾವಾಗ ಹುಟ್ಟುತ್ತೆ? ಯಾವಾಗಲೂ ದೋಷ ಹೇಳಿದಾಗ. ದೋಷ ಅದರಿಂದ ಪುರಾಣ ಶಾಸ್ತ್ರ ಏನು ಹೇಳ್ಬೇಕಾಗಿತ್ತು? ಬರೀ ದೋಷ ಹೇಳ್ತಾ ಹೋಗ್ಬೇಕಾಗಿತ್ತು. ದೇವ್ರು ಹಾಗೆ ಹೀಗೆ ಅಂತ ದ್ವೇಷ ಜಾಸ್ತಿ ಬಂದ್ಬಿಟ್ಟು ಮುಕ್ತಿ ಹೋಗ್ಬಿಡ್ತಾ ಇದ್ದ. ಗೊತ್ತಾಯ್ತಾ? ಹಾಗೆ ಹೇಳಿದ್ರೆ ಗುಣಪೂರ್ಣತ್ವ ಯಾಕೆ ಹೇಳ್ತಾರೆ? ಭಕ್ತಿ ಬರೋದಕ್ಕೋಸ್ಕರ. ಸೊ ದೋಷ ಇದ್ದಾಗ ದ್ವೇಷ, ಅದರಿಂದ ನನಗೊಂದು ಪ್ರಶ್ನೆ ಸಿಕ್ತೀಗ. ಗುಣಪೂರ್ಣ ಅಂತ ಅಷ್ಟೇ ಹೇಳಿದ್ದೇನೆ, ದೋಷ ದೂರ ಅಂತ ಯಾಕೆ ಹೇಳ್ತಾರೆ ಅನ್ನೋದು ಕಾರಣ ಸಿಕ್ತಿ. ಅಂದರೆ ಅವ್ರ ದ್ವೇಷ ಭಾವನೆಯನ್ನ ನಾವು ಹೊಂದಬಾರದು ದೇವರಲ್ಲಿ ಅಂತೆ. ಭಕ್ತಿ ಹೊಂದಬೇಕು, ದ್ವೇಷ ಭಾವನೆ ಹೊಂದಬಾರದು. ಅದಕ್ಕೆ ಕಾರಣ ದೋಷ ದೂರ ಅಂತ ನಾವು ದ್ವೇಷ ದೂರವಾಗಬೇಕಾಗುತ್ತೆ. ಗೊತ್ತಾಯ್ತಾ? ಇದು ಕಾಯಿಂಟ್. ಇಲ್ಲ ಎರಡು ಹೇಳ್ಬೇಕಾಗಿದ್ದಿಲ್ಲ. ಹಾಗಿದ್ರೆ ಇದನ್ನ ಹೇಳಿದ್ರೆ ಸಾಕು, ದೋಷಯುಕ್ತ ಅಂತ ಹೇಳ್ಬಿಟ್ಟಿದ್ರೆ ನೀವು ದುಷ್ಟರಿಗೆ ಮುಕ್ತಿ ಆದ್ಮೇಲೆ ನಿಮಗೂ ಆಗ್ಲೇಬೇಕಾಗ್ತಿತ್ತು. ಆದ್ರಿಂದ ಎಲ್ಲರಿಗೂ ಮುಕ್ತಿ ಆಗಿಬಿಡೋ. ಅರ್ಥ ಆಯ್ತಾ? ಇತಿ ಪ್ರಹ್ಲಾದೆ. ಇವತ್ತು ಹೋಗಿ ಯಾವುದೋ ಒಂದು ಕೇಸಲ್ಲಿ ತಪ್ಪು ಆನ್ಸರ್ ಬರೋದನ್ನು ಪಾಸ್ ಮಾಡ್ಕೊಂಡು ನೋಡ್ತೀರ. ತಪ್ಪು ಆನ್ಸರ್ ಮಾಡಿ ಕೊಟ್ರೆ ಎಕ್ಸಾಮ್ ಅಂದ್ರೆ ಸಸ್ಪೆಂಡ್ ಆಗ್ತಾರೆ. ತಪ್ಪು ಆನ್ಸರ್ ಬರೆದ್ರು ಪಾಸ್ ಆಗೋದಾದ್ರೆ ಎಲ್ಲ ತಪ್ಪು ಆನ್ಸರೇ ಬರೆದ್ಬಿಡ್ಬೋದು. ಓದಲೇಬೇಕಾಗಿ ಫಿಸಿಕ್ಸ್ ಕೆಮಿಸ್ಟ್ರಿ ಉತ್ತರ, ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಉತ್ತರ, ಅದು ತಪ್ಪು ಉತ್ತರ ಬೇರೆ ಜೊತೆಗೆ ಕೊಡ್ಬೋದಾಗಿ. ಉತ್ತರ ಜದೇವ ತದುಕ್ತಿ. ಮತ್ತೆ ಇನ್ನೇ ಕಾರಣ ಕೊಡ್ತಾರೆ. ಎಷ್ಟು ಚೆನ್ನಾಗಿದೆ ಎಲ್ಲ ಅದನ್ನ ಸೋಡ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ. ಇನ್ನೊಂದು ಕಾರಣ ಕೊಟ್ಟು ಎಲ್ಲ ಗ್ರಂಥಗಳಲ್ಲೂ ಕೂಡ ಭಕ್ತರನ್ನು ಉದ್ಧಾರ ಮಾಡಿದ ಅಂತ ಹೇಳಿದ್ದ. ಒಮ್ಮೊಮ್ಮೆ ಇಂಥ ಪ್ರಸಂಗ ಬಂದಿದೆ. ಸೊ ಅದು ರೂಲ್ ಯಾವ್ದಾಯ್ತು? ಈಗ ಎಲ್ಲ ಕಡೆ ಬಂದಿರೋ ರೂಲ್ ಆಯ್ತು, ಇದು ಎಕ್ಸೆಪ್ಷನ್ ಆಯ್ತು.
ಎಕ್ಸೆಪ್ಷನ್ ಯಾವಾಗಲೂ ಏನಿರುತ್ತೆ, ಒಂದು ಕಾರಣ ಇರುತ್ತೆ. ಆದ್ದರಿಂದ ಅದು ಉಪಾಧಿ ಕಾರಣ ಬೋಧೋಯ್ತು, ಸಿಂಪಲ್ ಅದು. ಬಹುಶು ಗ್ರಂಥೇಶು ಚ ನಿಷೇಧ ಕುತ್ರತಿ ದೇವ ತದುಕ್ತಿ ವಿಷಯ. ಇನ್ನೊಂದು ಪಾಯಿಂಟ್ ಬಂತು. ಮತ್ತೆ ಯಸ್ಮಿನ್ ತದುಚ್ಯತೆ ತತ್ರವಿತ ನಿಷೇಧ ಮುಕ್ತ. ಯಾವ ಪುರಾಣದಲ್ಲಿ ಶಿಶುಪಾಲ ಹಿರಣ್ಯಕಶಿಪು ಮೋಕ್ಷ ಆಯ್ತೇವೆ ಅಂತ ಹೇಳೋದು, ಅದೇ ಪುರಾಣದೊಳಗೆ ಭಕ್ತರನ್ನು ಕೊಂಡಾಡ್ತಾ ಇದ್ದಾರೆ. ಎಲ್ಲೂ ದ್ವೇಷಗಳನ್ನು ಕೊಂಡಾಡಿಲ್ಲ, ಎಂದು ಕೊಂಡಾಡ್ತಾರೆ. ಎಲ್ಲಿ ಕೊಂಡಾಡ್ತಾರೋ ಅವರು ಮಿನಿಮಮ್ ನಂಬರ್ ಇರೋರು. ಅದು ಅವರು ಸಾಮಾನ್ಯ ಏನಾಗಿರ್ತಾರೆ, ಸ್ವರೂಪದಲ್ಲಿ ಯೋಗ್ಯರೇ ಆಗಿರ್ತಾರೆ, ಔಪಾಧಿಕವಾದ ದೋಷಗಳಾಗಿರ್ತಾರೆ. ಅದರ ಸಮಸ್ಯೆ ಬರಲಿಲ್ಲ. ಏನು ಮಾಡಲೇ ಅದು ಮಾಡಿದ ತಪ್ಪು, ಬೇಸಿಕ್ ತಪ್ಪಿ ಶಿಕ್ಷೆ. ಅವ್ರ ಅವಮಾನ ಮಾಡಿದ್ದೆ ಶಿಕ್ಷೆ. ನಿಮಗೆಲ್ಲ ಏನು ಅಂತ ಬೈದ್ರಲ್ಲ, ಅದೇ ಪಾಪ. ಬಿಡೋದು ಪಾಪ ಅಲ್ಲ, ಅದು ಸೇರ್ಕೊಂಡೋಯ್ತು. ಪುರಸ್ತಾತ್ ಮಹಾ ತಾತ್ಪರ್ಯ ವಿರೋಧಚ್ಚ ಮುಕ್ತ ಪುರಸ್ತಾತ್ ಎಂದು ಹೇಳಿದೆ. ಭಕ್ತಿಯಿಂದನೇ ಮುಕ್ತಿಯ ಒಂದು ಮಹಾ ತಾತ್ಪರ್ಯ, ಅದು ವಿರುದ್ಧವಾದ ಅರ್ಥವನ್ನು ಮಾಡಬಾರದು. ಮತ್ತೆ ಹೇಳ್ತಾರೆ ಕುತ್ರ ಪ್ರದುಕ್ತರಿ ವಿಶೇಷ. ಇನ್ನೂ ಎಕ್ಸ್ಪ್ಲೇನ್ ಮಾಡಕ್ಕೆ ಕೊಟ್ರೆ ಭಾರಿ ಇಂಟ್ರೆಸ್ಟಿಂಗ್. ಶಿಶುಪಾಲನ ಬಗ್ಗೆ ಮೋಕ್ಷಕ್ಕೋದ ಅಂತ ಹೇಳಿಬಿಟ್ರು, ಗೊತ್ತಾಯ್ತಾ. ಆಮೇಲೆ ದಂತವಕ್ರರ ಬಗ್ಗೆ ಹೇಳಿಬಿಟ್ರು, ಕಂಸನ ಬಗ್ಗೆ ಹೇಳಿಬಿಟ್ರು. ಎಲ್ಲರ ಬಗ್ಗೆ ಹೇಳಿಲ್ಲ, ಹೇಳಿದ್ದೊಂದು 8 ಜನದ ಬಗ್ಗೆ ಮಾತ್ರ. ಉಳಿದವರೆಲ್ಲ ಏನು ಹೇಳಿದಾರೆ, ಅವರಿಗೆ ತಪಸ್ಸು ಹೋದ್ರೆ ಅಂತಾನೆ ಹೇಳ್ಬಿಟ್ರು. ಅಂದ ಮೇಲೆ ದೇಶಕ್ಕೆ ಸಮತ್ವೊಂದು ಗಟ್ಟಿ ಆಯ್ತು ಇಲ್ಲ. ಮತ್ತೆ ಇಲ್ಲಿ ಯಾಕೆ ಹೇಳಿದ್ರೆ ಕಾರಣ ಇದೆ ಅಂತ ಅರ್ಥ. ಆ ಕಾರಣ ಯಾವುದು, ಒಳ್ಳೆ ಯೋಗ್ಯ ಐತೆ, ಅವ್ರಿಗೆ ಸತ್ಯತೆ ಆಗ್ತದೆ. ಇಲ್ಲಿದ್ರೆ ಹೇಳ್ತಾರೆ. ಹಾಗೆ ಯಾರು ಸತ್ತಾಗ್ಲೂ ಏನು ಹೇಳ್ಬೇಕಾಗಿತ್ತು, ಸತ್ಕೋದ. ಅದು ಸದ್ಗತಿಗೆ ಹೋಗೋದು ಈಲೇ ಕೊಲ್ತು ಬಿಟ್ರೆ ಇನ್ನೂ ಸುಲಭ ಅಂತ ಆಡೋದಿಲ್ಲ. ಇದನ್ನ ಅಪಾರ್ಥ ಮಾಡ್ಕೊಂಡು ಜನ ಏನ್ ಮಾಡ್ಬಿಟ್ರು ಗೊತ್ತಾ, ಎಷ್ಟೋ ಕೆಲವು ನಾಟಕ ಬಯಲಾಟಗಳೆಲ್ಲ ಏನ್ ಮಾಡ್ಬಿಟ್ರು ಅಂದ್ರೆ ದುರ್ಯೋಧನಿಗೂ ಮುಕ್ತಿ ಆಯ್ತು, ಗೊತ್ತಾಯ್ತಾ. ಈ ತರ ವಾದ ಶುರು ಮಾಡ್ಬಿಡ್ತಾರೆ. ಈ ವಾದ ಇಟ್ಕೊಂಡ್ಬಿಟ್ಟು ಇನ್ನೂ ಎಷ್ಟೋ ಜನ ಇದ್ದಾರೆ. ನಿಮಗೆ ಆಶ್ಚರ್ಯ ಆಗುತ್ತೆ. ರಾವಣ ಕುಂಭಕರ್ಣ ದ್ವೇಷ ಮಾಡಿ 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 ರಾಮನ ಮಕ್ಕಳಾಗಿ ಹುಟ್ಟುಬಿಟ್ರು. ಲವಕುಶರು ಅವರು ಅಲ್ಲಿರೋದು ಪೂರ ಇತರ ವ್ಯಕ್ತಿಗಳು ಲವಕುಶರು ಮಾಡಿ ಹಾಕ್ಬಿಟ್ರು. ಅರ್ಥ ಆಯ್ತು. ಇನ್ನೂ ಕೆಲವರು ರಾಮನ ಧ್ಯಾನ ಮಾಡ್ತಾ ಮಾಡ್ತಾ ರಾಮನೇ ಆಗಿಬಿಡ್ತಾನೆ. ಏನಿವೆಲ್ಲ ಅಂದ್ರೆ ನೋಡೋರಿಗೆ ಏನೋ ಸ್ವಲ್ಪ ಚಪ್ಪಾಡಿ ಹೊಡಿದ್ರೆ ಸರಿ ಹೋಗುತ್ತೆ ಹೊರತು ಬುದ್ಧಿಯವ್ರಿಗೆ ಸರಿ ಹೋಗೋದಿಲ್ಲ. ಇಂಥ ವಿಚಿತ್ರವಾದಗಳು. ಹಾಗೆ ಅದು ಒಂದು ಕೇಸಾರು ತೋರಿಸಿ ಆಗಿತ್ತು, ಒಂದು ಕೇಸ್ ತೋರ್ಸಪ್ಪ ಆಗಿದ್ದಕ್ಕೆ ಎಲ್ಲೂ ಇಲ್ಲ. ಮತ್ತೆ ಕಳ್ಳ ಮತ್ತೆ ಯಾಕೆ ಜೈಲಿಗೆ ಹೋಗ್ತಾನೆ, ಕೋರ್ಟಿಗೆ ಹೋಗ್ತಾನೆ ಅಂದ್ರೆ ನ್ಯಾಯಾಧೀಶರೇ ಆಗ್ಬಿಡ್ತಾನೆ. ಮುಂದೆ ತುಂಬಾ ಸತ್ ಕೇಸ್ ಹಾಕ್ತಾರೆ, ನ್ಯಾಯಾಧೀಶ ಆಗ್ಬಿಡ್ತಾರೆ. ಎಲ್ಲಿ ಯಾರೋ ಒಪ್ಲಕ್ಕಾಗುತ್ತೆ, ಅದನ್ನ ದೊಡ್ಡ ಕಳ್ಳ ಆಗ್ತಾರೆ ಹೊರತು ನ್ಯಾಯಾಧೀಶ ಆಗಲ್ಲ. ಯಾವ ನ್ಯಾಯಾಧೀಶರು ಕೂಡ ಮತ್ತೆ ಬರ್ತೀಯಲ್ಲ ನ್ಯಾಯಾಧೀಶ ಹಿಡಿಯೋದು ಅಂತ ಕೇಳ್ತಾರ. ಅಂದ್ರೆ ಇದಂಥ ವಾದಗಳಿವೆಲ್ಲ ಕೂಡ ನೋಡೋದಕ್ಕೆ ಅಬ್ಸರ್ಡ್ ಅಂತೀವಲ್ಲ, ಅಂಥವು ಅವಾಗೆಲ್ಲ ಉತ್ತರ ಕೊಡೋದು ಆಬ್ವಿಯಸ್ಲಿ ಫೂಲಿಶ್ ಥಿಂಗ್ಸ್ ಅಲ್ಲ. ಅಯುಕ್ತಿ ಮಧ್ಯ ಯುಕ್ತಿ ಮತ್ತೇವ ಬಲವಂತಿ ವಾಕ್ಯಾನಿ. ಸುಮ್ಮನೆ ಹೇಳೋ ಮಾತು ಬೇರೆ, ಸಂಯುಕ್ತಕ್ಕೆ ಹೇಳೋ ಮಾತು. ಭಕ್ತಿಗೆ ಎಷ್ಟು ಒತ್ತು ಕೊಟ್ಟು ಬಿಟ್ಟು ಮೋಕ್ಷ ಅಂತ ಹೇಳ್ತಾರೆ. ಇದು ಸುಮ್ಮನೆ ಕ್ಯಾಶುವಲ್ ಆಗಿ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಏನೋ ಹಿಂದಿದೆ ಅಂತ ಅರ್ಥ. ಅದು ನಿರ್ಣಯ, ಇದಕ್ಕೆ ಕ್ಲಾರಿಫಿಕೇಶನ್ ಅಷ್ಟೇ ಹೊರತು ಇದು ನಿರ್ಣಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಯುಕ್ತ ಎಷ್ಟ ಉಕ್ತ ಅನ್ವೇಷಾಂ. ಎಲ್ಲೆಲ್ಲಿ ದುಷ್ಟರಿಗೆ ಸತ್ಯತೆಯಾಗಿದೆ ಅಂತ ಹೇಳಿದ್ದಾರೋ ಅಲ್ಲ ಕಾರಣ ಕೊಡ್ತಾರೆ. ಎಲ್ಲಿ ಭಕ್ತರಿಗೆ ಸತ್ಯತೆ ಆದ ಕಾರಣ ಕೊಡೋದಿಲ್ಲ. ಯಾಕೆ, ಭಕ್ತಿ ಆಗಿದ್ದಕ್ಕೆ ಆಯ್ತು ಅಂತ ಇದು ಕೊಡೋದಿಲ್ಲ. ಈ ಪಾಸ್ ಆದವ್ರಿಗೆ ಕಾರಣ ಕೊಡೋದು, ಫೇಲ್ ಆದವ್ರಿಗೆ ಕಾರಣ ಕೊಡ್ತಾರೆ. ಸಾಮಾನ್ಯ ಪಾಸ್ ಸೆಟ್ರಾಗಿ ಬಂದವ್ರಿಗೆ ಕಾರಣ ಕೊಡಬೇಕಾಗಿಲ್ಲ. ಬುದ್ಧಿವಂತ ಅತ್ತೆ ಕಾರಣ ಇದೇನು ಕೊಡೋದಿಲ್ಲ. ಬುದ್ಧಿವಂತ ಇನ್ನೇನೇ ಕೊಟ್ಟರು ಕೂಡ ಸೆಕೆಂಡರಿ, ಅವೆಲ್ಲ ಕಾಮನ್ ಆಗಿರುತ್ತೆ. ಅದೇ ಮೆಸ್ಟು ಎಲ್ಲ ಅದೇ ಕರೆಕ್ಟೇ. ಬಟ್ ಅವ್ರು ಹುಡುಗ ಬುದ್ಧಿವಂತ, ಅದು ತೀರ್ಮಾನ. ಅದು ಒತ್ಕೊಟ್ಟಿರ್ತಾರೆ. ಇಲ್ಲ ಎಲ್ಲದಕ್ಕೂ ಕಾರಣ ಕೊಟ್ಟ ಒತ್ಕೊಂಡ್ರೆ ಸಾಧ್ಯನೇ ಇಲ್ಲ. ಸಾಮ್ಯೇಪಿ ವಾಕ್ಯಯೋಹೋ. ಇದೆಲ್ಲ ಹೇಗೆ ರೂಲ್ಸ್ ಹೇಳ್ತಾರೆ. ಏನಂತ, 2 ವಾಕ್ಯಗಳು ಸಮ ಇದ್ದಾಗ ವಾಕ್ಯ ಲೋಕಾನುಕೂಲ ಅನನುಕೂಲಯೋಹೋ ಅನುಕೂಲಮೇವ ಬಲವತ್ತ. ಇದು ಜಸ್ಟ್ ಕಾಮನ್ ಸೆನ್ಸ್ ಉಪಯೋಗಿಸಿ ಅಂತ ಹೇಳ್ತಾರೆ. ಕಾಮನ್ ಸೆನ್ಸ್ನಲ್ಲಿ ಅಪರಾಧಿಗೆ ಒಳ್ಳೆಯದು ಕೊಡೋದು ಕಂಡಿದ್ದೀರಾ ಎಲ್ಲಾದ್ರೂ ಕೂಡ? ಕಂಡಿಲ್ಲ. ಸೊ ಲೋಕ ವಿರೋಧ ಇದು. ಶಾಸ್ತ್ರಕ್ಕೂ ವಿರುದ್ಧ, ಲೋಕಕ್ಕೂ ವಿರುದ್ಧ. ಎಲ್ಲೆಲ್ಲಿ ಲೋಕ ವಿರೋಧ ಶಾಸ್ತ್ರ ಸಪೋರ್ಟ್ ಮಾಡುತ್ತೋ ಅಕ್ಸೆಪ್ಟ್ ಮಾಡಬೇಕು. ಅಲ್ಲಿ ಶಾಸ್ತ್ರ ವಿರೋಧ ಲೋಕ ವಿರೋಧ ಬಂದಾಗ ಶಾಸ್ತ್ರ ಫೈನಲ್. ಎರಡಕ್ಕೂ ಕೂಡ ಅವಕಾಶ ಇದ್ರೆ ಎರಡಕ್ಕೂ ಬೆಲೆ ಇದೆ. ಇದು ತಿಳಿಸ್ಕೊಟ್ರು. ಲೋಕಾನುಕೂಲಂಚ ಭಕ್ತ ಪ್ರಿಯತ್ವ ನೇತಾ ಇರುತ್ತೆ. ತುಂಬಾ ಬೇಕಾದವರು ಒಳಗೆ ಕರೆದೆ ಹೇಳ್ತಾರೆ, ತುಂಬಾ ಬೇಡವಾದವನು ಒಳಗೆ ಕರೆದು ಯಾರು ಹೇಳಿ ನೋಡಿದ್ದೀರಾ? ಅನ್ಕೊಂಡ್ರೆ ಭಾರಿ ದ್ವೇಷ, ಅದಕ್ಕೆ ಒಳಗೆ ಕರೆದೆ ಯಾರು ಹೇಳ್ತಾರ? ಭಾರಿ ಪ್ರೀತಿ, ಅದಕ್ಕೆ ಒಳಗೆ ಕರೆದೆ ಅಂತ ಹೇಳಿ. ಇವತ್ತು ಮೋಕ್ಷ ಒಳಗೆ ಕರ್ಕೊಳ್ಳೋದು ದೇವರು. ಅದರಿಂದ ಭಕ್ತರು ಕರ್ಕೋತಾನ, ದೇಶದಲ್ಲಿ ಕರ್ಕೋತಾನ? ಅವ್ನು ಫಸ್ಟ್ ಅವ್ನು ದೂರ ಎಲಿಮಿನೇಟ್ ಮಾಡ್ತಾರೆ ಫಸ್ಟ್. ಮನ್ನೇ ಸುರಾನ್ ಫಲವತ್ ಲೋಕಾನುಕೂಲಂಚ ಭಕ್ತ ಪ್ರಿಯತ್ವಂ ನೇತಾ ಇರುತ್ತೆ. ಮುಕ್ತಂಚ ತೇಷಾಂ ಪೂರ್ವಭಕ್ತತ್ವಂ. ಅವ್ರ ಭಕ್ತರು ಅಂತ ಇದ್ದಕ್ಕೆ ಅಲ್ಲಿ ಭಾಗವತಲ್ಲೇ ಬರುತ್ತೆ. ಪ್ರಹ್ಲಾದನ ಮಾತು. ಮನ್ನೇ ಸುರಾನ್
ಭಾಗವತಾಂತ್ರಧೀಶೆ ಸಂರಂಭ ಮಾರ್ಗಾಭಿನಿವಿಷ್ಟ ಚಿತ್ತಾನ್ ಇತ್ಯಾದಿ. ಪ್ರಹ್ಲಾದ ದೈತ್ಯ ಬಾಲಕರ ಬಗ್ಗೆ ಹೇಳ ಮಾಡ್ತಾನೆ. ಪ್ರಹ್ಲಾದನ ಉಪದೇಶ ಎಲ್ಲ ಕೇಳಿದ್ರಲ್ಲ, ಹೆಸರು ದೈತ್ಯ ಬಾಲಕರಾಗಿದ್ರು ಕೂಡ ಅವರೆಲ್ಲ ಕೂಡ ಏನವರು ಮೊನ್ನೆ ಅಸುರಾನ್ ಭಾಗವತ, ನಿಜವಾಗ್ಲೂ ಭಗವದ್ಭಕ್ತರು. ಪ್ರಹ್ಲಾದ ಹೇಗೆ ಶಾಪವಶ್ಯಾತ್ ದೈತ್ಯನಾಗಿ ಹುಟ್ಟಿದ್ದಾರೋ ಅವರು ಹಾಗೆ ಹುಟ್ಟಿದ್ದಾರೆ ಹೊರತು ಅವ್ರು ಯಾರು ಅಯೋಗ್ಯರಲ್ಲ. ಅರ್ಥ ಆಯ್ತಾ? ಇದು ವೆರಿ ಇಂಟ್ರೆಸ್ಟಿಂಗ್. ಆಗಿನ ಕಾಲಕ್ಕೆ ಪ್ರಹ್ಲಾದ ಒಬ್ಬನೇ ಭಕ್ತನಿರಲಿಲ್ಲ, ಅದು ಉಪದೇಶ ಕೇಳಿದವರೆಲ್ಲ ಭಕ್ತರೇ ಆಗಿ ಹೇಳ್ತಾನೆ, ಡಿಕ್ಲೇರ್ ಮಾಡ್ತಾನೆ ಅವರೆಲ್ಲ ಭಕ್ತರೇ. ಅವರು ಅವ್ರಿಗೆ ಯಾಕೆ ಕೋಪ ಮಾಡ್ಕೊಂಡು ದೋಷ ಮಾಡ್ಕೊಂಡ್ರು ಅಂದರೆ ಬೇರೆ ಕಾರಣಕ್ಕೆ ಮಾಡ್ಕೊಂಡಿರ್ತೇವೆ ಹೊರತು ಅವರಿಗೆ ನಿಜವಾದ ಅರ್ಥದಲ್ಲಿ ಏನಿಲ್ಲ, ದ್ವೇಷ ಇಲ್ಲವೇ ಇಲ್ಲ. ಈಗ ಇದು ಪ್ರಹ್ಲಾದ ಉಳಿದವ್ರನ್ನ ಭಕ್ತರು ಅಂತ ರೆಕಗ್ನೈಸ್ ಮಾಡಬೇಕಾದ್ರೆ ತನ್ನ ತಂದೆಯವರಿಗಿಂತ ಇನ್ನೊಬ್ಬ ಜೀವನ ರೆಕಗ್ನೈಸ್ ಮಾಡ್ದ, ಅವ್ರಿಗೆ ಸದ್ಗತಿ ಆಗಬೇಕು ಅಂತ ಕೇಳಿದ. ಸರಿ ಹೋಯ್ತಾ, ಏನು ಸಮಸ್ಯೆ? ಪ್ರಹ್ಲಾದನಿಗೆ ಸ್ವರೂಪ ಜ್ಞಾನ ಇತ್ತ ಅಂತ ಪ್ರಶ್ನೆ ಮಾಡಿ ಇದೇ ಉತ್ತರ. ಯಾರು ನನ್ನ ಮಾತು ಕೇಳಿ ಉದ್ಧಾರ ಆಗ್ತಿದ್ದಾರೆ ಅವರೆಲ್ಲ ಯೋಗ್ಯರು. ಅವರು ಉದ್ಧಾರ ಮಾಡುವಂತ ಕೇಳಿದಾಗ ಇದೇ ಕೇಸ್ ಅದಾಗಿ ಒಂದು ಇದರಿಂದ ಹೊಸ ವಿಷಯ ಏನು ಗೊತ್ತಾಯ್ತು ಅಂದರೆ ಪ್ರಹ್ಲಾದ ಹಿರಣ್ಯಕೃಷ್ಣ ಒಬ್ಬನೇ ಉದ್ಧಾರ ಮಾಡಲಿಕ್ಕೆ ಕೇಳಲಿಲ್ಲ, ಇವನ್ನೆಲ್ಲ ಉದ್ಧಾರ ಮಾಡಲಿಕ್ಕೆ ಕೇಳಿ. ಅದು ಕಾರಣ ಕೊಟ್ಟ, ಮೂಲತಃ ಭಾಗವತರು ಅಂತ ಕಾರಣನೂ ಕೊಟ್ಟ. ಇದು ಸೇರಿಸ್ಕೋಬೇಕು, ಇವನು ಭಾಗವತ, ಒಳಗಿರೋ ಜಯ ಭಾಗವತ, ಅದಕ್ಕೆ ಉದ್ಧಾರ ಮಾಡುವಂತ. ಯಾರಿಗೆ? ಹಾ, ಗೊತ್ತಾಯ್ತು. ಹೌದು. ಅಲ್ಲ, ಕೆಲವರೆಲ್ಲ ನಮಗೂ ಎಷ್ಟೋ ಸರ್ತಿ ಏನನ್ಸುತ್ತೆ, ತುಂಬ ಸ್ವರೂಪ ಗೊತ್ತಾಗದೆ ಹೋದ್ರು ಕೂಡ ಅವ್ರು ನೋಡ್ತಾರೆ ಇವ್ರು ಯೋಗ್ಯರು ಅಂತ ಭಾವನೆ ಬಂದುಬಿಡುತ್ತೆ. ಆ ದೀಕ್ಷೆ ಇತ್ಯಾದಿ ಕಂಡಾಗ ಇವ್ರು ಯೋಗ್ಯರು, ಇವನು ಅಯೋಗ್ಯ, ಅವನು ಅಯೋಗ್ಯ ಅಂತ ಗೊತ್ತಾಗಿದೆ. ಏನು ದುನಿಯಾ ತೋರಿಸ್ತಾನೆ ಇದ್ದಾನೆ, ಹುಷಾರಾಗಿರಿ, ಮೋಸ ಮಾಡ್ತಾನೆ, ನೆನಪಿರಿ ಅಂತ ನಮ್ಗೆ ಗೊತ್ತಾಗಿದೆ, ಮೋಸ ಮಾಡ್ತಿದ್ದಾನೆ. ಅರ್ಥ ಆಯ್ತಾ? ಅಂದರೆ ನಮ್ಗೇನು ಸ್ವರೂಪ ಗೊತ್ತಾಗದೆ ಹೋದ್ರು ಕೂಡ ಈಗ ಅವ್ನು ಮಾಡ್ತಿರೋದೇನು, ಕೆಲವ್ರು ಏನೋ ಹಾಗೆ 1000 ಮಾತಾಡ್ತಾನೆ, ಅಕಸ್ಮಾತ್ ಒಪ್ಪೋದಿಲ್ಲ ಅನ್ನಿ ತಕ್ಷಣ ಬೈಲಿಕ್ಕೆ ಶುರು ಮಾಡ್ತಾನೆ. ಏನಾಯ್ತು ಅವನೀಗ, ಇಷ್ಟೊಂದು ತಗೊಂಡಿದ್ದೆ ಆತಕ್ಕೆ ಒಪ್ಪಿಸ್ಲಕ್ಕಷ್ಟು ನಾಟಕ. ಕೆಲವರು ಇರ್ತಾರೆ ಆ ನಿಜವಾಗ್ಲೂ ಚೇಂಜ್ ಆಗಿಬಿಟ್ಟಿದ್ರೆ ಹೌದು ಬಿಡಿ ಪಾಪ ನಿಮ್ದೇನೋ ತಪ್ಪಲ್ಲ, ಆಯ್ತು ನಾವು ಹೋಗ್ತೀವಿ ಹಾಗಂತಾನೆ ಹೊರತು ಬೈಯೋದಿಲ್ಲ. ಕೆಲವು ಸಿಂಗ್ಲರ್ ಶುರು ಮಾಡಿಬಿಡ್ತಾರೆ ಇಮಿಡಿಯೇಟ್ಲಿ, ಅಲ್ಲಿ ಬರೀ ಬೈಯೋದಿಲ್ಲ, ಕೊಡ್ತೀವೋ ಇಲ್ಲ ಅಂತೇಳಿ, ಕೊಡ್ತೀವೋ ಇಲ್ಲ ಈ ಥರ ಅದು ಅಷ್ಟು ಕೊಡಿ ಸಾರ್ ಅಂತ ಕೇಳಿದ್ರೆ ಕೊಡ್ತೀವೋ ಇಲ್ಲ ಅಂತಾರೆ. ಯಾಕಂದ್ರೆ ಕಾಲೇಜಲ್ಲಿ ನಡೆದ ಘಟನೆ ಪಾಪ. ಹುಡುಗ ಸೀಟ್ ಕೊಡೋದಿಲ್ಲ ಅಂದ್ರೆ ತೊಗೊಂಡು ಹೊಡೆದು ಸೇರ್ ಎತ್ತಿ ಹೊಡೆದ ಬಿಟ್ಟ ಪುಣ್ಯಕ್ಕೆ ಆತ ಬಗ್ಗಿದ್ದಕ್ಕೆ ಗೋಡೆ ಬಿದ್ದು ಗೋಡೆ ಇಷ್ಟೆಲ್ಲ ಕಿತ್ತಿ ಹೋಯ್ತು, ಅಷ್ಟು ಜ್ವರ ಹೊಡೆದ. ಅರ್ಥ ಆಯ್ತಾ? ಅದೆಲ್ಲ ಸ್ಟಾರ್ ಕಾಲೇಜ್ಗಳು ಬಂದವರು ಹೇಗಿರ್ತಾರೆ ಅಂದರೆ ಅವ್ರಿಗೆ ಆ ಕಾಲಕ್ಕಷ್ಟೇ ಅವ್ರ ತಕ್ಷಣ ಅವ್ರ ಸ್ವರೂಪ ಗೊತ್ತಾಗ್ಬಿಡುತ್ತೆ ಶಿಕ್ಷೆ ಇಮ್ಮಿಡಿಯೇಟ್ ಆಗಿ. ನಿಜವಾದ ತಪ್ಪೇ ಅಂತ ಇಲ್ಲ ಸರ್ ಕೊಡಲಿಲ್ಲ, ಓಕೆ ಅವನ ಇನ್ಮೇಲೆ ಮಾಡೋದಿಲ್ಲ ಆಯ್ತಾ, ಈ ಸತ್ ಅನುಭವ ಆಗೋಗ್ಬಿಡುತ್ತೆ. ಯಾಕಂದ್ರೆ ಅವ್ನು ನಿಜವಾದ ಚೇಂಜ್ ಆಗಿದ್ದಾನು, ಅವನಿಗೆ ಮಾತಾಡೋದಿಲ್ಲ. ಅಥೋರ ಭಗವದ್ವೇಷಿಣ ಕಾಚಿತ್ ಗತಿ ರೀತಿ ಸಿದ್ಧಂ. ಒಟ್ಟು ತೀರ್ಮಾನ ಏನಪ್ಪಾ ಅಂದ್ರೆ ಭಗವದ್ವೇಷಿಯಾದವರಿಗೆ ಯಾವ ದೃಷ್ಟಿಯಿಂದಲೂ ಸದ್ಗತಿಯಾಗುವ ಸಂಭವನೇ ಇಲ್ಲ. ಅಲ್ಟಿಮೇಟ್ ದ್ವೇಷ ಕಾರಣಮಾಹ ರಾಕ್ಷಸೀಮೆ. ರಾಕ್ಷಸ ಯಾತಕ್ಕೆ ದ್ವೇಷ ಮಾಡೋರಾಗಿರ್ತಾರೆ, ಸ್ವರೂಪನೇ ರಾಕ್ಷಸಿಯಾಗಿದ್ದರೆ ರಾಕ್ಷಸ ಸ್ವರೂಪವಾಗಿದ್ದು ಯಾವಾಗಲೂ ಮಾಡ್ತಾನೆ. ಆವೇಶ ಇದ್ದರೆ ಆಮೇಲೆ ಮಾಡೋದೆಲ್ಲ ಮುಗಿದಷ್ಟು. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾ ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ನಮ್ಮಲ್ಲೂ ಕೆಲವೆಲ್ಲ ನೋಡ್ತೀವಿ ನಾವೇನೆ, ಯಾವುದು ತುಂಬ ದುಃಖದಲ್ಲಿದ್ದ ಬೈದು ಬಿಡ್ತಾರಲ್ಲ, ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಯಾಕೆ ಪಾಪ ನೋವಾಗಿದೆ ಅವ್ರಿಗೆ ಪಾಪ ಅಂತ, ಆಮೇಲೆ ಅವ್ರು ಸರಿಯಾಗೇ ಇರ್ತಾರೆ. ಆ ಕಾಲಕ್ಕೆ ಇವ್ರು ಅರ್ಥ ಮಾಡ್ಕೋತಾರೆ, ತುಂಬ ನೊಂದು ಕಾಲಕ್ಕೆ ಏನೋ ಮಾತಾಡ್ತಿರ್ತಾರೆ, ಬದ್ದೆ ನೀವು ಅಡ್ಡ ಬರಬೇಡಿ ಅಂತ ಬೈದು ಬಿಡ್ತಾರೆ, ಹೇಳಕ್ಕೆ ಹೋದ್ರೆ ಬೈದು ಬಿಡ್ತಾರೆ. ಅವ್ರಿಗೆ ಗೌರವ ಎಲ್ಲ ಇರೋದು ಹೌದು, ಆಗ ಡಿಸ್ಟರ್ಬ್ ಆಗಿದ್ದಾರೆ, ಆಗ ಮಾತಾಡೋದಿಲ್ಲ. ಇನ್ನೊಂದ್ಸತಿ ಹೋದಾಗ ಇವತ್ತು ಸರಿ ಇದ್ದಾರೆ ಹೇಳ್ತೀನಿ ಬಿಡಿ ಅಂತ. ಇದು ಅರ್ಥ ಮಾಡ್ಕೊಂಡ ರೀತಿ. ಎಲ್ಲಿ ನಮ್ಮ ಮನುಷ್ಯನಿಗೆ ಎಷ್ಟು ಅರ್ಥ ಆಗ್ಬೇಕಾದ್ರೆ ದೇವ್ರು ಹೇಗಿರ್ತಾನೆ. ದ್ವೇಷ ಕಾರಣಮಾಹ ರಾಕ್ಷಸೀಮಿತಿ ಮಹಾತ್ಮಾನಸ್ತು ಮಾಂ ಪಾರ್ಥ. ಈ ಡೀಟೇಲ್ ಆಗಿ ಇಲ್ಲಿ ಹೇಳಿದ 60 ಅನುವ್ಯಾಖ್ಯಾನದಲ್ಲಿ ಇದೇ ವಿಷಯ ಇನ್ನೂ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಎರಡು ಒಟ್ಟಿಗೆ ಸೇರಿಸ್ಕೊಬಿಟ್ಟು ಅದೇ ಒಂದು ಗ್ರಂಥ. ದ್ವೇಷದಿಂದ ಮುಕ್ತಿ ಇಲ್ಲ, ಭಕ್ತಿಯಿಂದನೇ ಮುಕ್ತಿ, ಒಳ್ಳೆ ಪ್ರಕರಣ ಗ್ರಂಥ ಆಗತ್ತೆ. ಮಹಾತ್ಮಾನಸ್ತು ಮಾಂ ಪಾರ್ಥ ಅದು ಮುಗೀತು. ತಾತ್ಪರ್ಯಕ್ಕೆ ಹೋಗ್ಲಿಕ್ಕಾಗಲೇ ಇಲ್ಲ ಕೊನೆಗೆ. ನಾಳೆ ತಾತ್ಪರ್ಯ ಇಲ್ಲ, ಸರಿಯಾಗಿ ನಾಳೆಯಿಂದ ಮುಂದೆ ಅದು ಫಾಸ್ಟಾಗಿ ಹೋಗ್ಬಿಡುತ್ತೆ. ಡಿಸ್ಕಷನ್ ಎಲ್ಲ ಎಲ್ಲಿ ಮಾಡಬೇಕೋ ಅಲ್ಲಿ ಮಾಡಿಬಿಡ್ತಾರೆ, ಉಳಿದು ಮುಂದೆ ಹೋಗ್ತಾ ಇರೋ. ಇದೆಲ್ಲ ನೆನ್ಪಿಟ್ಕೋಬೇಕು. ಆಚಾರ್ಯ ಬರೆದ ಮೊಟ್ಟ ಮೊದಲ ಗ್ರಂಥ ಇದು. ಆ ಕಾಲಕ್ಕೆ ಯಾರಿಗೂ ಏನೇನೇನೂ ಗೊತ್ತಿರಲಿಲ್ಲ, ಆ ಕಾಲದಲ್ಲಿ ಬರೆದ ಗ್ರಂಥ ಇದು. ಅದು ಯಾರು ಗುರುಗಳೆಲ್ಲ ಅಗೇನಿಸ್ಟ್ ಇದ್ದವರು, ಅಂದರೆ ಆಚಾರ್ಯರು ಸಹಜವಾದ ಪ್ರತಿಭೆ ಆಗಿತ್ತೆ ಹೊರತು ಓದಿ ಬಂದಿದ್ದು ಅದು ಆಗಿರಲಿಲ್ಲ ಎಂಬುದಕ್ಕೆ ಸಾಕ್ಷಿ.